ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ಇವಾಗ ನೋಡಿ, ಬಿಸಿಲು ಜಾಸ್ತಿ ಆಗೋಗಿ ಸುಮಾರು ಅಕ್ಕಿಗಳು ಕಚ್ಚೆಗೆ ಬಂದ್ಬಿಡ್ತಾ ಇದ್ದಾವೆ. ಆಮೇಲೆ ಕತ್ತು ಟ್ವಿಸ್ಟ್ ಆಗ್ತಾ ಇದೆ, ಫುಲ್ಲು ನೆಲದಲ್ಲಿ ಬಿದ್ದು ಒದ್ಲಾಡ್ತಾ ಇದೆ ಅಂತೆಲ್ಲ ಹೇಳಿ ತುಂಬ ಮೆಸೇಜಸ್ಸು ಕಾಲ್ಸು ನನಗೆ ಬರ್ತಾ ಇದೆ. ಮೆಡಿಸಿನ್ನು ಖಾಲಿ ಆಗೋಗ್ಬಿಡ್ತು, ಅಷ್ಟು ಫಾಸ್ಟಾಗಿ ಖಾಲಿ ಆಗಿದೆ ಈ ಒಂದು ಏಪ್ರಿಲ್ ಮಧ್ಯಂತರದಿಂದ, ಏಪ್ರಿಲ್ 15ರಿಂದ ಮೇ ಇಲ್ಲಿವರೆಗೂ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಈಗ ಬಿಸಿಲು ಜಾಸ್ತಿ ಆಗೋಗ್ಬಿಟ್ಟು ಅಕ್ಕಿಗಳಲ್ಲಿ ಸೆಲ್ಸ್, ಬಾಡಿಯಲ್ಲಿ ಇರ್ತಕ್ಕಂಥ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇದಾವೆ ಡಿಹೈಡ್ರೇಷನ್ ಇಂದ. ಯಾವಾಗ ಅಕ್ಕಿಗಳು ಡಿಹೈಡ್ರೇಟ್ ಆಗ್ತವೆ ಆಗ ಅಕ್ಕಿಗಳಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಸು ಡ್ಯಾಮೇಜ್ ಆಗೋಗ್ಬಿಡ್ತವೆ. ಈ ಸೆಲ್ ಡ್ಯಾಮೇಜ್ ಆದಾಗ ಆರ್ಗನ್ಸ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಸೆಲ್ಲಿಂದ ಟಿಶ್ಯೂ ಫಾರ್ಮ್ ಆಗುತ್ತೆ, ಟಿಶ್ಯೂ ಇಂದ ಆರ್ಗನ್ ಫಾರ್ಮ್ ಆಗಿರ್ತದೆ. ಸೊ ಇವಾಗ ಈ ಆರ್ಗನ್ಗೆ ಆಗಿರ್ತಕ್ಕಂಥ ಡ್ಯಾಮೇಜ್ನ ಸರಿಪಡಿಸಕ್ಕೆ ಬೇಸ್ ಬಂದ್ಬಿಟ್ಟು ಸೆಲ್ಸು. ಈ ಸೆಲ್ಸೇ ನಾಶ ಆಗ್ಬಿಟ್ರೆ ಇನ್ನು ಆರ್ಗನ್ಸ್ಗೆ ಸೆಲ್ಫ್ ಹೀಲಿಂಗ್ ಪ್ರೊಸೆಸ್, ಯಾವುದೇ ಒಂದು ಮನುಷ್ಯನಿಗೆ ಆಗಲಿ ಪ್ರತಿಯೊಂದು ಜೀವರಾಶಿಗೂ ರಾತ್ರಿ ಮಲ್ಕೊಂಡಾಗ ಅಕ್ಕಿಗಳು ಆಗಲಿ ಮನುಷ್ಯರೇ ಆಗಲಿ ದೇವರು ಈ ಒಂದು ಸೆಲ್ಫ್ ಹೀಲಿಂಗ್ ಪ್ರೊಸೆಸ್ ಅಂತೇಳಿ ಒಂದು ಆಶೀರ್ವಾದನ ಕೊಟ್ಟಿರ್ತಾರೆ. ಸೊ ನಾವು ಯಾವಾಗ ರೆಸ್ಟ್ ತಗೊತೀವಿ, ಮಲ್ಕೊಂತೀವಿ ನೈಟ್ ಟೈಮು, ಅವಾಗ ಬಾಡಿ ತನ್ನಷ್ಟಕ್ಕೆ ತಾನೇ ಅದಕ್ಕಾಗಿರ್ತಕ್ಕಂಥ ಡ್ಯಾಮೇಜ್ಗಳನ್ನ ರಿಪೇರಿ ಮಾಡ್ಕೊತಾ ಇರ್ತದೆ. ಈ ಒಂದು ಶಕ್ತಿ ದೇವರು ಪ್ರತಿಯೊಂದು ಜೀವರಾಶಿಗೂ ಕೊಟ್ಟಿದ್ದಾರೆ. ಸೊ ಇವಾಗ ಈ ಬಿಸಿಲಲ್ಲಿ ನಾವು ಸೆಲ್ಸ್ಗೆನೆ ಪೌಷ್ಟಿಕಾಂಶಗಳು ಕೊಡಲಿಲ್ಲ, ಈ ಒಂದು ಆಹಾರ ಕೊಡಲಿಲ್ಲ ಅಂದಾಗ ಸೆಲ್ಸು ಡಿಹೈಡ್ರೇಟ್ ಕಾರಣದಿಂದ ಸೆಲ್ ಡ್ಯಾಮೇಜ್ ಆದಾಗ ಆರ್ಗನ್ಸು ಆಬ್ವಿಯಸ್ಲಿ ಡ್ಯಾಮೇಜ್ ಆಗ್ತವೆ. ಸೊ ಆರ್ಗನ್ ಡ್ಯಾಮೇಜ್ ಆದಾಗ ಏನಾಗ್ತಾ ಇದೆ, ಈ ಒಂದು ಕಚ್ಚೆಕ್ಕು ಬರ್ತಾ ಇದೆ. ಈ ಕಚ್ಚೆಕ್ ಬರ್ತಕ್ಕಂಥ ಕಾರಣ ಏನಂದ್ರೆ, ಈ ನರ್ವ್ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ, ಈ ನರ್ವ್ಸ್ಗಳಲ್ಲಿ ಫಾರ್ಮ್ ಆಗಬೇಕಾಗಿರೋಂಥ ಒಂದು ಸೆಲ್ಸು ಏನಿರ್ತವೆ ಅವೆಲ್ಲ ಡ್ಯಾಮೇಜ್ ಆಗೋದ್ರೆ ಈ ನರ್ವ್ ಸೆಲ್ಸು ಆಮೇಲೆ ಬ್ರೈನ್ ಸೆಲ್ಸು ಎಲ್ಲ ಡ್ಯಾಮೇಜ್ ಆಗೋಗಿರೋದ್ರಿಂದ ಈ ಒಂದು ಕಚ್ಚೆಕು ಬಂದ್ಬಿಡ್ತಾ ಇದೆ. ಸೊ ಈ ಒಂದು ಸೆಲ್ ಡ್ಯಾಮೇಜ್ನ ತಡಿಬೇಕಂತ ಹೇಳಿದ್ರೆ ಏನು ಮಾಡಬೇಕು, ಒಳ್ಳೆ ಮಲ್ಟಿವಿಟಮಿನ್ಸ್ ಕೊಡಬೇಕು. ಮಲ್ಟಿವಿಟಮಿನ್ಸು ಆಮೇಲೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ಒಂದು ಸಪ್ಲಿಮೆಂಟ್ ಮುಖಾಂತರವಾಗಿ ಅಕ್ಕಿಗಳಿಗೆ ಕೊಡ್ತಾ ಇದ್ರೆ ಮೇಯ್ನ್ ಆಗಿ ನೀರು ಚೆನ್ನಾಗಿ ಕೊಡ್ತಾ ಇರಬೇಕು. ಸೊ ಇವಾಗ ನಾವು ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಎಲ್ಲ ಕೆಮಿಕಲ್ಸ್ ಅಲ್ಲಿ ಆಗಿರ್ತಕ್ಕಂಥ ಮಲ್ಟಿವಿಟಮಿನ್ಸೇ ಕೊಡ್ತಾ ಇರೋದ್ರಿಂದ ಇವಾಗ ಒಂದು ಮರಿ ಹುಟ್ಟಿದಾಗಿಂದ ಹಿಡಿದು ಅದು ದೊಡ್ಡದಾಗೋವರೆಗೂ ನಾವು ಫುಲ್ ಆಂಟಿಬಯೋಟಿಕ್ಸು, ಮಲ್ಟಿವಿಟಮಿನ್ಸು, ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಮಲ್ಟಿವಿಟಮಿನ್ಸ್ ಅಲ್ಲಿ ಈ ಒಂದು ಮರಿಗಳನ್ನ ಆಗಲಿ ಅಕ್ಕಿಗಳನ್ನ ಸಾಕಿರೋದ್ರಿಂದ ದೇಹ ತುಂಬ ಟಾಕ್ಸಿನ್ಸ್ ಇರ್ತದೆ. ಆಮೇಲೆ ಈ ಅಕ್ಕಿಗಳಲ್ಲಿ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಪವರು ಬಂದ್ಬಿಟ್ಟಿರ್ತದೆ. ಸೊ ನಾವು ಯಾವುದೇ ವಿಧವಾದ ಆಂಟಿಬಯೋಟಿಕ್ ಹಾಕಿದ್ರೂ ಅವು ಕೆಲಸ ಮಾಡೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗ್ತದೆ, ಅಕ್ಕಿಗಳು ಬೇಗ ಈ ಒಂದು ಬಿಸಿಲಿನ ಬೇಗೆ ಹೀಟ್ ವೇವ್ಸ್ಗೆ ತುತ್ತಾಗಿ ಬೇಗ ಕಚ್ಚೆಗೆ ಬರೋದು, ಇಲ್ಲಾಂದರೆ ಬಾಡಿಯಲ್ಲಿ ಪ್ಯಾರಲೈಸ್ ಆಗಿಬಿಡೋದು, ಕಾಲು ಬಿದ್ದೋಗೋದು, ವಿಂಗ್ ಬಿದ್ದೋಗೋದು, ಇಲ್ಲಾಂದರೆ ಕೆಲವೊಂದು ಲಿವರ್ ಎಫೆಕ್ಟ್ ಆದಾಗ ಗ್ರೀನ್ ಮೋಷನ್ ಸ್ಟಾರ್ಟ್ ಆಗಿಬಿಡೋದು, ಕಿಡ್ನಿ ಮೇಲೆ ಜಾಸ್ತಿ ಒತ್ತಡ ಬಿದ್ದಾಗ ಫುಲ್ ವೈಟ್ ಮೋಷನ್ಸ್ ಸ್ಟಾರ್ಟ್ ಆಗಿಬಿಡೋದು, ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಸು ಬರ್ತದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಈ ಆಲ್-ಇನ್-ಒನ್ನ ಕೊಡ್ತೀನಿ. ಈ ಆಲ್-ಇನ್-ಒನ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಈ ಆಲ್-ಇನ್-ಒನ್ನ ನಾವು ಮೊದಲನೇದಾಗಿ ತಯಾರಿಸೋ ವಿಧಾನ ಹೇಳ್ತೀನಿ. ಯಾವ ರೀತಿ ತಯಾರಿಸ್ತೀವಿ ಅಂದರೆ, ಕೆಲವೊಂದು ಸೆಲೆಕ್ಟೆಡ್ ಹರ್ಬ್ಸ್ ಅಂದರೆ ಸೊಪ್ಪುಗಳು, ನಾವು ದಿನನಿತ್ಯ ಆಹಾರದಲ್ಲಿ ಬಳಸೋವಂಥ ಸೊಪ್ಪುಗಳನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕ್ತೀನಿ, ನಾನು ನೋಡ್ತಾ ಇರಬಹುದು, ನೀವು ಸ್ಕ್ರಾಲ್ ಆಗುತ್ತೆ ವಿಡಿಯೋದಲ್ಲಿ. ಈ ರೀತಿ ಒಂದು ಮಲ್ಟಿವಿಟಮಿನ್ಸ್, ಐರನ್ ರಿಚ್ ಇರೋದು, ಕ್ಯಾಲ್ಸಿಯಂ ರಿಚ್ ಇರೋದು, ಮೆಗ್ನೀಷಿಯಂ ರಿಚ್ ಇರೋದು, ಆಮೇಲೆ ಈ ರೀತಿ ಎಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋವಂಥ ಸೊಪ್ಪುಗಳು, ಈ ಥರ ಸೊಪ್ಪುಗಳನ್ನೆಲ್ಲ ಒಂದು ಸೆಲೆಕ್ಟಿವ್ ಪ್ರಪೋರ್ಷನಲ್ಲಿ ಸೇರಿಸ್ಕೊಂಡು, ಆಮೇಲೆ ಆಂಟಿ ವೈರಲ್ ಆ್ಯಂಡ್ ಆಂಟಿ ಬ್ಯಾಕ್ಟೀರಿಯಲ್ ನ್ಯಾಚುರಲ್ ಹರ್ಬ್ಸು, ಆಂಟಿ ಪ್ಯಾರಾಸೈಟ್ಸ್ಗೆ ಆಗಲಿ, ಫಂಗಸ್ಗೆ ಆಗಲಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೆ, ವೈರಲ್ ಇನ್ಫೆಕ್ಷನ್ಸ್ಗೆ ವರ್ಕ್ ಆಗೋವಂಥ ಹರ್ಬ್ಸ್ನ ಸೆಲೆಕ್ಟ್ ಮಾಡಿ, ಅದು ಒಂದು 50% ಪ್ರಪೋರ್ಷನ್ನು, ಇದೊಂದು 50% ಪ್ರಪೋರ್ಷನಲ್ಲಿ ನಾವು ಸೇರಿಸಿ ಅದನ್ನು ಬಾಯ್ಲ್ ಮಾಡಿ, ಆಮೇಲೆ ವೈನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಪರ್ಮೆಂಟೇಟ್ ಮಾಡ್ತೀವಿ. ಬಾಯ್ಲ್ ಮಾಡಿ ಪರ್ಮೆಂಟೇಷನ್ ಮಾಡೋವಾಗ ಈ ವೈನ್ನ ಯಾವ ರೀತಿ ಪರ್ಮೆಂಟೇಷನ್ ಮಾಡ್ತೀವಿ ಆ ರೀತಿ ಪರ್ಮೆಂಟೇಷನ್ ಮಾಡೋದ್ರಿಂದ ಇದು ಹೋಗ್ತಾ ಹೋಗ್ತಾ ಅಕ್ಕಿಗಳಲ್ಲಿ ಆಲ್-ಇನ್-ಒನ್ನಲ್ಲಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇವಾಗ ಮೊದಲು 5 years ಬ್ಯಾಕ್ ಕೊಡೋವಾಗ ಹಾಕಿದ ದಿನನೇ ಎಫೆಕ್ಟಿವ್ ಆಗಿ ರಿಸಲ್ಟ್, ಒಂದೇ ದಿನದಲ್ಲಿ ರಿಸಲ್ಟ್ ಬರ್ತಾ ಇತ್ತು. ಯಾಕಂದರೆ ಆವಾಗ ಅಷ್ಟೊಂದು ರಿಕ್ವೈರ್ಮೆಂಟ್ ಇರಲಿಲ್ಲ, ಜನಕ್ಕೆ ಗೊತ್ತಿರಲಿಲ್ಲ. ಸೊ ಅವಾಗ ಒಂದು 2 ಲೀಟರ್ಸ್ ನಾನು ಇಷ್ಟು ಮಾಡಿದ್ರೆ ಅದನ್ನು ಖಾಲಿ ಮಾಡಲಿಕ್ಕೆ ಒಂದು ಮಿನಿಮಮ್ 3 ತಿಂಗಳು ಬೇಕಾಗಿತ್ತು, ಯಾಕಂದರೆ ಅಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಸೊ ಅದು ಮಾಡಿಟ್ರೆ ನಾನು 3 months ಅಷ್ಟರಲ್ಲಿ ಫುಲ್ ಪರ್ಮೆಂಟ್ ಆಗಿಬಿಟ್ಟು ಪವರ್ ಜಾಸ್ತಿ ಇರ್ತಾ ಇತ್ತು.
ಇಮಿಡಿಯೇಟ್ ಆಗಿ ಕೊಟ್ಟಿದ್ದು ಒಂದೇ ದಿನದಲ್ಲಿ ಅಕ್ಕಿ ರಿಕವರ್ ಆಗಿದೆ ಅಂತೇಳಿ ಎಲ್ಲ ಫೀಡ್ಬ್ಯಾಕ್ ಕೊಡ್ತಾ ಇದ್ರು. ಬಟ್ 5 ವರ್ಷಗಳು ಇದು 6ನೇ ವರ್ಷ ಕೊಡ್ತಾ ಇದ್ದೀನಿ. ಸೊ ಇವಾಗ ಏನಾಗ್ತಾ ಇದೆ, ನಾನು ವಾರಕ್ಕೆ 5 ಲೀಟ್ರ್ ಮಾಡಬೇಕಾಗಿದೆ. ಅವಾಗ 2 ಲೀಟ್ರನ್ನ 3 ತಿಂಗಳು ಖಾಲಿ ಮಾಡಲಿಕ್ಕೆ ಟೈಮ್ ತಗೋತಾ ಇತ್ತು. ಸೊ ಅವಾಗ ಇಲ್ಲೇನೆ ನನ್ನ ಲಾಫ್ಟಲ್ಲೇ ಅದು ಪರ್ಮನೆಂಟ್ ಆಗಿ ರೆಡಿಯಾಗಿರೋದು ಫೈಟ್ ಮಾಡಲಿಕ್ಕೆ ಇನ್ಫೆಕ್ಷನ್ಸ್ನ. ಇವಾಗ ಏನಾಗಿದೆ, ವಾರಕ್ಕೆ 5-5 ಲೀಟ್ರ್ ಮಾಡ್ತಾ ಇದ್ದೀನಿ. ಸೊ 7 ಡೇಸಲ್ಲಿ ಅದು ಖಾಲಿ ಆಗೋಗ್ತಾ ಇರೋದ್ರಿಂದ ಪರ್ಮೆಂಟೇಷನ್ ಆಗಿರಲ್ಲ ಸರಿಯಾಗಿ. ಅದು ಮಿನಿಮಮ್ ಪರ್ಮೆಂಟೇಷನ್ಗೆ 21 ಡೇಸ್ ಬೇಕಾಗತ್ತೆ. ಸೊ 21 ಡೇಸು ಆ ಒಂದು ಪರ್ಮೆಂಟೇಷನ್ ಕಂಪ್ಲೀಟ್ ಆದಾಗ ನೀವು ಅದನ್ನು ಯೂಸ್ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಇವಾಗ ಅದು ಪರ್ಮೆಂಟೇಷನ್ಗೆ ಟೈಮ್ ಇರಲ್ಲ. ವಿತಿನ್ 7 ಡೇಸಲ್ಲಿ 5 ಲೀಟರ್ಸ್ ನಾನು ಖಾಲಿ ಮಾಡಿಬಿಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ನೀವು ಅಕ್ಕಿಗಳಲ್ಲಿ ಎಫೆಕ್ಟಿವ್ನೆಸ್ ಇಲ್ಲ, ರಿಸಲ್ಟ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೊ ಇವಾಗ ಯಾರ್ಯಾರು ತೊಗೊಂಡೋಗಿದ್ದೀರಾ ಅದನ್ನು ದಯವಿಟ್ಟು ಒಂದು ಅಟ್ಲೀಸ್ಟ್ ಒಂದು 3 ಮಂತ್ಸ್ ಎತ್ತಿಟ್ಬಿಡಿ. ಸೀಲ್ ಓಪನ್ ಮಾಡಿದೆ ನಾನು ಹೆಂಗೆ ಕೊಟ್ಟಿರ್ತೀನಿ ಹಂಗೆ ನೀವು 3 ಮಂತ್ಸ್ ಎತ್ತಿಟ್ಬಿಟ್ಟು, ಈಗ ಆಲ್ರೆಡಿ ಸುಮಾರು ಜನ ಲಾಫ್ಟ್ಗಳಲ್ಲಿದೆ, ಕೆಲವರು ಯೂಸೇ ಮಾಡಿಲ್ಲ, ಇದು ಕೆಟ್ಟೋಗಿರುತ್ತೆ ಅಂದ್ಕೊಂಡಿರ್ತಾರೆ. ಬಟ್ ಅದು ಕೆಟ್ಟೋಗಿರಲ್ಲ, ಇನ್ನೂ ಪವರ್ ಜಾಸ್ತಿ ಆಗಿ ಇವಾಗ ಆ್ಯಕ್ಚುಯಲ್ ಮೆಡಿಸಿನ್ ಆಗಿ ಕೆಲಸ ಮಾಡ್ತದೋ. ಅದನ್ನು ನೀವು ಬಳಸ್ಕೊಳ್ಳಿ ನಿಮ್ಮ ಅಕ್ಕಿಗಳಿಗೆ ಆಗಿ, ವೀಕ್ಲಿ ಒನ್ಸು ಈ ಥರ ಎಲ್ಲ ಬಳಸ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಆವಾಗ ನಾನು 2 ಲೀಟ್ರನ್ನ ಖಾಲಿ ಮಾಡೋಕ್ಕೆ 3 ತಿಂಗಳು ಬೇಕಾಗಿದ್ದರಿಂದ ಅದು ಪವರ್ಫುಲ್ ರೆಡಿಯಾಗಿರ್ತಾ ಇತ್ತು, ರೆಡಿ ಟು ಯೂಸ್ ಇತ್ತು. ಸೊ ನೀವು ಹಾಕ್ಕೊಂಡು ಯೂಸ್ ಮಾಡ್ತಾ ಇದ್ವಿ. ಅದು ನಾನು ಇದೇ ಥರ 2 ಲೀಟ್ರನ್ನ ಸುಮಾರು ಒಂದು 3.5 ವರ್ಷ ಯೂಸ್ ಮಾಡಿದ್ದೀನಿ, ಖಾಲಿ ಮಾಡಿದ್ದೀನಿ. ಅದು ಹೋಗ್ತಾ ಹೋಗ್ತಾ 3.5 ವರ್ಷ ಅಷ್ಟು ಹಳೇದಾದಷ್ಟು ಕೇವಲ ಒಂದು 3 ಡ್ರಾಪ್ ಹಾಕಿದ್ರೆ ಅಕ್ಕಿ ರೆಡಿ ಆಗಿಬಿಡ್ತಾ ಇತ್ತು, ಅಷ್ಟು ಪವರ್ಗೆ ಬಂದಿತ್ತು. ಇನಿಷಿಯಲಿ ಈಗ ನಾನೀಗ ಹೊಸದಾಗಿ ಮಾಡೋದ್ರಿಂದ, ಡೈಲಿ ಮಾಡಿ ಕೊಡ್ತಾ ಇರೋದ್ರಿಂದ ಒಂದೊಂದು ಅಕ್ಕಿಗೆ 2 ml ಹಾಕಿ ಅಂತ ಹೇಳ್ತಾ ಇದ್ದೀನಿ ಇನ್ಫೆಕ್ಟೆಡ್ ಬರ್ಡ್ಸ್ಗೆ. ಯಾಕಂದರೆ ಅಷ್ಟೊಂದು ಪವರ್ ಇರಲ್ಲ, ಅದು ಪರ್ಮನೆಂಟ್ ಆಗ್ತಾ ಆಗ್ತಾ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಲ್ ಇನ್ ಒನ್ನಲ್ಲಿ. ಅದು ನೀವು ಮಿನಿಮಮ್ ಒಂದು 10 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಇದು ಒಂದು ಇನ್ಫಾರ್ಮೇಷನ್ ಸಾಕಷ್ಟು ಜನಕ್ಕೆ ಇರಲಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ ಇದನ್ನು ಎಷ್ಟು ದಿನ ಇಟ್ಕೋಬೋದು ಅಂತ. 1 ವರ್ಷ ಆಗೋಗಿದೆ ತೊಗೊಂಬಂದು ಯೂಸ್ ಮಾಡಲ್ಲ ಸರ್ ಅಂತೆಲ್ಲ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರಿ. ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮೊದಲಾದರೆ ನನ್ನ ಹತ್ರ ರೆಡಿಮೇಡ್ ಇರ್ತಾ ಇತ್ತು, ರೆಡಿಯಾಗಿ ಇರೋದು. ಯಾಕಂದರೆ 3 ಮಂತ್ಸ್ವರೆಗೂ ನಾನು ವೆಯ್ಟ್ ಮಾಡ್ತಾ ಇದ್ದೆ ಯಾರನ್ನ ಬಂದರೆ ಕೊಡೋಣ ಅಂತ. ಇವಾಗ ಹಂಗಿಲ್ಲ, ಡೈಲಿ ನನಗೆ ಬೇಕಾಗುತ್ತೆ 2 ಲೀಟರ್ಸ್ ಮಿನಿಮಮ್ ಬೇಕು. ವೀಕ್ಲಿ ಒಂದು ವಾರಕ್ಕೊಂದ್ಸಲಿ ಮಾಡ್ತೀನಿ 5 ಲೀಟರ್ಸು. ಅದು ಇಮಿಡಿಯೇಟ್ 7 ಡೇಸ್ ಅಷ್ಟರಲ್ಲಿ ಖಾಲಿ ಆಗೋಗ್ತಾ ಇರೋದ್ರಿಂದ ಅದು ಆ್ಯಕ್ಚುಲ್ ಆಗಿ ಪರ್ಮೆಂಟೇಷನ್ ಸರಿಯಾಗಿ ಆಗಿರಲ್ಲ. ಮಿನಿಮಮ್ 21 ಡೇಸ್ ಆದರೂ ನೀವು ಅದನ್ನು ಇಟ್ಟಿರಬೇಕು. ಸೊ ಕಾಯಿಲೆ ಬಂದು ಇಮಿಡಿಯೇಟಾಗಿ ತೊಗೊಳ್ಳೋ ಮೊದಲೇ ತೊಗೊಂಡೋಗಿ ಒಂದು ಬಾಟ್ಲ್ ಇಟ್ಕೊಂಡ್ರೆ ಅದು ನಿಮಗೆ ಸೇಫ್. ಯಾಕಂದರೆ ಅದು ಒಂದು 3 ಮಂತ್ಸ್ ಆಗೋಯ್ತು ಅಂತ ಹೇಳಿದ್ರೆ ತುಂಬ ಹೈ ಪವರ್ ಮೆಡಿಸಿನ್ ಆಗಿ ಕೆಲಸ ಮಾಡ್ತದೆ. ಮೆಡಿಸಿನ್ ಆಗಿ ಮತ್ತು ಪ್ಲಸ್ ಸಪ್ಲಿಮೆಂಟ್ ಆಗಿನೂ ಇರ್ತದೆ, ಮಲ್ಟಿವಿಟಮಿನ್ ಆಗಿನೂ. ಅದು ಯಾವ ರೀತಿ ಯೂಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಇದೊಂದು ಡೌಟ್ ಇತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಆಮೇಲೆ ನಮ್ಮ ವ್ಯೂವರ್ಸ್ಗೆ. ಈ ಒಂದು ಡೌಟು ಈಗ ಕ್ಲಿಯರ್ ಮಾಡಿದ್ದೀನಿ. ಆಮೇಲೆ ಕೆಲವರು ಕೇಳ್ತಾರೆ ಇದ್ರ ಜೊತೆ ಆ್ಯಂಟಿಬಯೋಟಿಕ್ಸು ನಾವು ಯೂಸ್ ಮಾಡ್ಬೋದಾ ಅಂತ. ಧಾರಾಳವಾಗಿ ಯೂಸ್ ಮಾಡ್ಬೋದು. ಇದು ಮಾಡಿರೋ ಅಂಥ ಪರ್ಪಸ್ ಬಂದುಬಿಟ್ಟು ಸೆಲ್ಗೆ ಒಳ್ಳೆ ಫುಡ್ಡು. ಇವಾಗ ನಮಗೆ ಊಟ ತಿಂದರೆ ಹೆಂಗೆ ಶಕ್ತಿ ಬರ್ತದೆ, ಎನರ್ಜೆಟಿಕ್ ಆಗಿರ್ತೀವಿ, ಹಂಗೆ ಸೆಲ್ಸ್ಗೆ ಇದರಲ್ಲಿ ಇರ್ತಕ್ಕಂಥ ಸೊಪ್ಪುಗಳು, ಕೆಲವೊಂದು ಮಲ್ಟಿವಿಟಮಿನ್ಸ್ ಸೊಪ್ಪುಗಳು, ಮಿನರಲ್ಸ್ ಸೊಪ್ಪುಗಳು ಇರೋವಂಥ ಒಂದು ಸೊಪ್ಪುಗಳನ್ನ ನಾವು ಯೂಸ್ ಮಾಡೋದ್ರಿಂದ ಸೆಲ್ಗೆ ಒಳ್ಳೆ ಎನರ್ಜಿ ಕೊಡ್ತದೆ. ಆ ಸೆಲ್ಗಳನ್ನ ಎನರ್ಜೆಟಿಕ್ ಆಗಿ ಇಟ್ಕೊಳ್ಳೋದ್ರಿಂದ, ಸೆಲ್ಸ್ ಎನರ್ಜೆಟಿಕ್ ಆಗಿದ್ದರೆ ನಿಮ್ಮ ಅಕ್ಕಿಗಳಲ್ಲಿ ಇರ್ತಕ್ಕಂಥ ಆರ್ಗನ್ಸು ಎನರ್ಜೆಟಿಕ್ ಆಗಿರ್ತದೆ. ಇವಾಗ ನರ್ವ್ಸ್ ಅಕ್ಕಿಗಳಲ್ಲಿ ಕತ್ಕಾಯಿಲೆ ಬಂದ್ಬಿಡ್ತದೆ ಬಿಸಿಲಿಗೆ. ನೋಡಿ ಇಲ್ಲಿ ಸುಮಾರು ಅಕ್ಕಿಗಳಿದ್ದಾವೆ, ಬಿಸಿಲುಗಾಲ ಕಂಪ್ಲೀಟ್ ಆಗಿದೆ, ಯಾವ ಅಕ್ಕಿಗೂ ಕತ್ಕಾಯಿಲೆ ಬಂದಿಲ್ಲ. ಯಾಕಂದರೆ ಅಕ್ಕಿಗಳಲ್ಲಿ ಇಮ್ಯುನಿಟಿ ಜಾಸ್ತಿ ಇದೆ, ಆಮೇಲೆ ಸೆಲ್ಸು ಹೆಲ್ತಿಯಾಗಿದ್ದಾವೆ, ಟಾಕ್ಸಿನ್ಸ್ ಬಾಡಿಯಿಂದ ಹೊರಗಡೆ ಹೋಗಿದೆ. ಯಾಕಂದರೆ ನಾನು ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಕೊಡ್ತಾನೆ ಇರೋದ್ರಿಂದ ಎನರ್ಜೆಟಿಕ್ ಆಗಿರ್ತದೆ. ಇನ್ ಕೇಸ್ ಯಾವ್ದಾನ ಇನ್ಫೆಕ್ಟೆಡ್ ಬರ್ಡ್ ಬಂದ್ರೂ ನಮ್ಮ ಅಕ್ಕಿಗಳಲ್ಲಿ ಇನ್ಫೆಕ್ಷನ್ನು ಸ್ಟಾರ್ಟ್ ಆಗಲ್ಲ. ಅದೇ ನಾನು ಯಾವ್ದಾನ ಹೊಸ ಅಕ್ಕಿ ತೊಗೊಂಬಂದರೆ ಆ ಅಕ್ಕಿಗಳಲ್ಲಿ ಇನ್ಫೆಕ್ಷನ್ ಕಾಣಿಸ್ಕೊತದೆ. ಅದು ನಮ್ಮ ಆಲ್ ಇನ್ ಒನ್ ಯೂಸ್ ಮಾಡೋ ಅಂಥ ಒಂದು ಬರ್ಡ್ಗೆ ವಿತೌಟ್ ಆಲ್ ಇನ್ ಒನ್ ಬೆಳೆದಿರೋ ಅಂಥ ಒಂದು ಬರ್ಡ್ನ ವ್ಯತ್ಯಾಸ ಇದು. ಇದು ಒಂದು ಅಡ್ವಾಂಟೇಜಸ್ಸು. ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಏನೂ ಇಲ್ಲ ಇದರಲ್ಲಿ. ನೀವು ಲಾಂಗ್ ಟರ್ಮ್ ಅಂದರೆ ಎಷ್ಟು ಲಾಂಗ್ ಟರ್ಮ್ ನೀವು ಯೂಸ್ ಮಾಡ್ತೀರೋ ಅಷ್ಟು ಅಕ್ಕಿ ರಿಜ್ಯುನೇಟ್ ಆಗುತ್ತೆ. ಬಾಡಿಲಿ ಇರ್ತಕ್ಕಂಥ ಆರ್ಗನ್ಸು ರಿಜ್ಯುನೇಟ್ ಆಗಿ ನೀವು ಆ ಮರಿ ಹುಡ್ದಾಗಿಂದ ಏನು ಮಲ್ಟಿವಿಟಮಿನ್ಸ್ ಹಾಕ್ಕೊಂಡು ಏನು ಮಿನರಲ್ಸು ಸಪ್ಲಿಮೆಂಟ್ಸು ಅಂತೆಲ್ಲ ಹಾಕಿ ಬೆಳೆಸಿರ್ತೀರ, ಅದರಿಂದ ಫಾರ್ಮ್ ಆಗಿರ್ತಕ್ಕಂಥ ಟಾಕ್ಸಿನ್ಸ್ನೆಲ್ಲ ಹೋಗ್ತಾ ಹೋಗ್ತಾ ನೀವು ಲಾಂಗ್ ಒಂದು 3 ಮಂತ್ಸು 6 ಮಂತ್ಸು 1 ಇಯರ್ ಈ ರೀತಿ ವೀಕ್ಲಿ ಒನ್ಸ್ ಕೊಟ್ಕೊತ ಬಂದರೆ ಆ ಟಾಕ್ಸಿನ್ಸ್ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಟ್ಟು ಅಕ್ಕಿ ನ್ಯಾಚುರಲ್ ಆಗಿ ಹೆಂಗಿರಬೇಕು ಹಂಗೆ ಇರ್ತದೆ ಹೆಲ್ತಿಯಾಗಿ. ಅದರಿಂದ ಅಕ್ಕಿ ಚೆನ್ನಾಗಿ ಮೇಯೋದನ್ನ ಹೊಟ್ಟೆ ತುಂಬ ಮೇವು ಎತ್ತೋದನ್ನು ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಈ ಸುಕ್ಕಾಗಿ ಹೋಗೋದು, ಬಾಡಿಯಲ್ಲಿ ವೆಯ್ಟ್ ಲಾಸ್ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ. ಕೆಲವೊಂದು ಲಾಫ್ಟಲ್ಲಿ ಬ್ರೀಡಿಂಗ್ ನಿಲ್ಸ್ಕೊಂಡ್ಬಿಟ್ಟಿರ್ತವೆ. ಆ ಬ್ರೀಡಿಂಗ್ ನಿಲ್ಸ್ಕೊಂಡಿರೋಂಥ ಕಾರಣನೂ ಅಷ್ಟೇ ಈ ಗರ್ಭಾಶಯ ಅಂದರೆ ಈ ಒಂದು
ಮೊಟ್ಟೆ ಚೀಲ ಏನಿರ್ತದೆ ಅವೆಲ್ಲ ಡ್ಯಾಮೇಜ್ ಆಗಿರ್ತದೆ, ಸೆಲ್ ಡ್ಯಾಮೇಜ್ ಆಗಿರ್ತದೆ. ಡ್ಯಾಮೇಜ್ ಆಗಿ ಬರ್ನ್ ಆಗೋಗಿರ್ತದೆ, ಯಾವುದೋ ಒಂದು ಕಾರಣಕ್ಕೆ ಆಂಟಿಬಯೋಟಿಕ್, ಮಿನರಲ್, ಮಲ್ಟಿವಿಟಮಿನ್ ಯಾವುದೋ ಒಂದು ಓವರ್ ಡೋಸ್ ಕೊಟ್ಟು ಬರ್ನ್ ಆಗೋಗಿರೋದ್ರಿಂದ ಅಲ್ಲಿನೂ ಇದು ಲಾಂಗ್ ಟರ್ಮ್ 1 ಇಯರ್ ಆ ಥರ ಯೂಸ್ ಮಾಡಿರೋ ಲಾಫ್ಟ್ಗಳಲ್ಲಿ ಹೊಸ ಸೆಲ್ಸ್ ರಿಜ್ಯುನೇಟ್ ಆಗಿ ಫಾರ್ಮ್ ಆಗಿ ಆ ಒಂದು ಮೊಟ್ಟೆ ಚೀಲನ ರಿಜ್ಯುನೇಟ್ ಮಾಡಿರೋದ್ರಿಂದ ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇದಿಷ್ಟು ಅಡ್ವಾಂಟೇಜಸ್ ಈ ಒಂದು ಆಲ್ ಇನ್ ಒನ್ ಇಂದ. ರೆಗ್ಯುಲರ್ ಆಗಿ ಕೊಡೋದ್ರಿಂದ ನಿಮ್ಮ ಅಕ್ಕಿಗಳಿಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದರೆ ಇದು ನಾವೆಲ್ಲ ದಿನನಿತ್ಯ ಬಳಸೋಂಥ ಸೊಪ್ಪುಗಳನ್ನ ಬಾಯ್ಲ್ ಮಾಡಿ ಅದರಿಂದ ತೆಗೆದಿರೋಂಥ ಎಕ್ಸ್ಟ್ರಾಕ್ಟ್ನ ಸಿರಪ್ ಬೇಸ್ ಮಾಡಿಬಿಟ್ಟು ನಿಮಗೆ ಕೊಡ್ತಾ ಇರೋದು. ಇದನ್ನು ಕೊಡೋದ್ರಿಂದ ಅಕ್ಕಿಗಳಲ್ಲಿ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ನ್ಯೂ ಸೆಲ್ಸ್ ಫಾರ್ಮ್ ಆಗಿ ಟಿಶ್ಯೂಸು ಆರ್ಗನ್ ಡ್ಯಾಮೇಜ್ ಏನಿರ್ತದೆ, ಇವಾಗ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗೋಗಿ ಕಚ್ಚಾಗಿ ಬಂದಿರ್ತದೆ, ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ ಆಲ್ ಇನ್ ಒನ್ ಕೆಲಸ ಮಾಡ್ತದೆ. ಆಲ್ರೆಡಿ ಈಗ ಕತ್ತು ಟ್ವಿಸ್ಟ್ ಬಂದಿರೋದಕ್ಕೆ ಅದರದ್ದೇ ಒಂದು ಇನ್ನೂ ಸ್ವಲ್ಪ ಸಪ್ಲಿಮೆಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಈ ಒಂದು ಕತ್ಕಾಯಿಲೆ ವಾಸಿ ಆಗೋದಕ್ಕೆ ಪೌಡ್ರೂ ಅದ್ರ ಜೊತೆ ಕೊಡ್ತಾ ಇದ್ದೀವಿ. ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ರೀತಿ ಬಳಸಬೇಕು ಅಂತ ಹೇಳ್ತೀನಿ. ಇವಾಗ ಇದು ಆಲ್ ಇನ್ ಒಂದು ಯಾವ ರೀತಿ ಬಳಸಬೇಕು ಅಂತ ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ನಮ್ಮದು ಭಾಷೆ ಆಗಲ್ಲ, ಅರ್ಥ ಆಗಲ್ಲ. ಸೊ ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಅವರು ಅರ್ಥ ಮಾಡ್ಕೋತಾರೆ. ಇದು ಈಗ ಆಲ್ ಇನ್ ಒನ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನು 2 ಲೀಟರ್ಸ್ ಇಟ್ಟಿದ್ದೀನಿ ವಾಟರು. ಈ ಒಂದು 2 ಲೀಟರ್ಸ್ ವಾಟರ್ನ ನಾನು ನಮ್ಮ ಅಕ್ಕಿಗಳಿಗೆ ಕುಡಿಸ್ಬೇಕಾದಾಗ 2 ಲೀಟರ್ಸು ಎಲ್ಲ ಒಂದೇ. ಇದು ಆಲ್ ಇನ್ ಒನ್ ನಾನು ರೆಗ್ಯುಲರ್ ಯೂಸೇಜ್ಗೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಸುಮ್ಮನೆ ವಿಡಿಯೋಗೆ ತೋರಿಸೋದಕ್ಕೆ ನಿಮಗೆ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಶೇಕ್ ಮಾಡ್ಬೇಕು, ಯಾಕಂದರೆ ಇಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇದರಲ್ಲಿ ಏನಿದೆ ಎಲ್ಲ ಇಲ್ಲಿ ಕೂತ್ಬಿಟ್ಟಿರುತ್ತೆ. ಒಂದು ಜಾಸ್ತಿ ಥಿಕ್ನೆಸ್ ಇರಲ್ಲ, ತೆಳ್ಳಗಿರುತ್ತೆ ಇವಾಗ ಮೇಲೆ ಇರೋದ್ರಿಂದ. ಹಿಂಗೆ ಶೇಕ್ ಮಾಡೋದ್ರಿಂದ ಇದು ಎಲ್ಲ ಮೆಡಿಸಿನಲ್ ಪ್ರಾಪರ್ಟಿ ನಾನು ಏನು ಹೇಳಿದೆ ಅರ್ಬ್ಸ್ ನಿಮಗೆ ಅದರದ್ದೆಲ್ಲ ಮೆಡಿಸಿನಲ್ ಕಂಟೆಂಟು ಇದರಲ್ಲಿ ಇರೋದ್ರಿಂದ ಚೆನ್ನಾಗಿ ಶೇಕ್ ಮಾಡ್ಕೋಬೇಕು. ಒಂದು 2 ಲೀಟರ್ಸ್ಗೆ 20 ml. ಇದು ಒಂದು ಮುಸ್ಲ 5 ml ಇಡಿಸುತ್ತೆ ಅಂದ್ಕೊಳ್ಳಿ. ಈ ರೀತಿ ಒಂದು 5 ml ಇದಾಯಿತು. ಆಮೇಲೆ ಈಗ 10 ml, ಯಾಕಂದರೆ ಇದು 2 ಲೀಟರ್ಸ್ ಇದೆ. 1 ಲೀಟರ್ಗೆ 10 ml ಡೋಸೇಜಲ್ಲಿ ನೋಡಿ. ಈಗ 10 ml ಆಯಿತು. 10 ml ಹಾಕಿದ್ದೀನಿ 2 ಲೀಟರ್ಸ್ಗೆ. ಇದು 20 ml ಹಾಕ್ಕೋಬೇಕು ಆ್ಯಕ್ಚುಲಿ ನಾವು. 4 ಟೈಮ್ಸ್ 4 ಮುಸ್ಲ. ನೋಡಿ 4 ಮುಸ್ಲ ಇದರಲ್ಲಿ ಹಾಕಿದ್ದೀನಿ. ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು 20 ml ಅಷ್ಟು ಹಾಕಿದ್ದೀನಿ. ಈ ಒಂದು ನೀರನ್ನ ಫುಲ್ ಲಾಫ್ಟ್ಗೆ ಎಲ್ಲ ಅಕ್ಕಿಗಳಿಗೂ ಕುಡಿಯೋಕೆ ಇಡಬೇಕು. ಇಲ್ಲಿ ನೀರಿಂದು ಬೌಲ್ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಮಿಕ್ಸ್ಚರ್ ಡೈಲ್ಯೂಟ್ ಆದಮೇಲೆ ಇದನ್ನು ನಿಮ್ಮದು ವಾಟರ್ ಬೌಲು, ನೀವು ಅಕ್ಕಿಗಳಿಗೆ ಏನು ನೀರು ಕುಡಿಸ್ತಾ ಇರ್ತೀರಾ ಇದನ್ನು ಇಡೋದ್ರಿಂದ ಕುಡಿಯೋದಕ್ಕೆ ನಿಮ್ಮ ಅಕ್ಕಿಗಳು ಹೆಲ್ತಿಯಾಗಿರ್ತವೆ. ಡ್ಯಾಮೇಜ್ ಸೆಲ್ಸು ಏನಾದರೂ ಇದ್ದರೆ ಆ ಒಂದು ಡಿಹೈಡ್ರೇಷನಿಂದ ಸೆಲ್ಸ್ ಡ್ಯಾಮೇಜ್ ಆಗಿ, ಇಲ್ಲ ಉಷ್ಣ ಜಾಸ್ತಿ ಆಗಿ, ಇಲ್ಲ ನೀವು ಮೆಡಿಸಿನ್ಸ್ ಹಾಕ್ಬಿಟ್ಟು ಆ್ಯಂಟಿಬಯೋಟಿಕ್ಸ್ ಓವರ್ ಡೋಸ್ ಮಾಡಿಬಿಟ್ಟು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಆ ಸೆಲ್ಸ್ ಎಲ್ಲ ನಿಧಾನವಾಗಿ ರಿಜ್ಯುನೇಟ್ ಆಗ್ತವೆ. ಇದು ಹೆಲ್ತಿಯಾಗಿರೋ ಲಾಫ್ಟ್ಗೆ ಈ ಒಂದು ರೀತಿಯಲ್ಲಿ ಪ್ರೊಸೀಜರಲ್ಲಿ ಕೊಡಬೇಕು. ನೀವು ವೀಕ್ಲಿ ಒನ್ಸ್, ಸಮ್ಮರಲ್ಲಿ ವಾರಕ್ಕೆ ಒಂದ್ಸಲಿ ಕೊಡಿ, ವಿಂಟರಲ್ಲಿ ವಾರಕ್ಕೆ 2 ಸಲ ಕೊಡಬೇಕು. ವೀಕ್ಲಿ 2 ಟೈಮ್ಸ್ ವಿಂಟರ್ನಲ್ಲಿ, ಆಮೇಲೆ ರೈನಿ ಸೀಸನಲ್ಲಿ. ಸಮ್ಮರಲ್ಲಿ ತುಂಬ ಜಾಸ್ತಿ ಬಿಸಿಲಿರೋದ್ರಿಂದ 1 ಟೈಮ್ ಸಾಕು. ಇದರಲ್ಲಿ ಯಾಕಂದರೆ ಕೂಲಂಟ್ ಹರ್ಬ್ಸು ಆಮೇಲೆ ಈ ಮಲ್ಟಿವಿಟಮಿನ್ಸು ಉಷ್ಣನೂ ಜಾಸ್ತಿ ಆಗ್ದಂಗೆ, ಜಾಸ್ತಿ ಕೋಲ್ಡು ಆಗ್ದಂಗೆ ಎಲ್ಲ ಬ್ಯಾಲೆನ್ಸ್ ಮಾಡಿರೋದ್ರಿಂದ ಇದು ನೀವು ಥ್ರೂ ಔಟ್ ದ ಇಯರು ಲಾಫ್ಟ್ಗಳಲ್ಲಿ ಯೂಸ್ ಮಾಡ್ಕೋಬಹುದು. ನೋಡಿ ಈಗ ಎಲ್ಲ ಅಕ್ಕಿಗಳಿಗೂ ನಾನು ಈ ರೀತಿ ವಾರಕ್ಕೊಂದ್ಸಲಿ ನೈಟ್ ಟೈಮ್ ಕೊಡ್ತೀನಿ. ಯಾಕಂದರೆ ನೈಟ್ ಟೈಮಲ್ಲೇ ಅಕ್ಕಿಗಳಿಗೆ ಸೆಲ್ಫ್ ಹೀಲಿಂಗ್ ಪ್ರೋಸೆಸ್ ಅಂತ ಏನು ಹೇಳ್ತೀವಿ, ಬಾಡಿ ಆಗಲೇ ಹೇಳ್ದಂಗೆ ಅದು ಸ್ಟಾರ್ಟ್ ಆಗೋದು. ಈ ನೈಟ್ ಟೈಮ್ ಕೊಡೋದ್ರಿಂದ ಇದು ಸೆಲ್ಸ್ಗೆ ಒಳ್ಳೆ ಎನರ್ಜೆಟಿಕ್ ಆಗಿ ಸ್ಟ್ರೆಂತ್ ಕೊಟ್ಟು ಬಾಡಿ ರಿಪೇರಿಂಗ್ ಪ್ರೋಸೆಸ್ಸು ತುಂಬ ಚೆನ್ನಾಗಾಗತ್ತೆ. ಸೊ ನೈಟ್ ಟೈಮು ನಾನು ಫೀಡಿಂಗ್ ಆದಮೇಲೆ ಈ ಒಂದು ಪ್ರೋಸೆಸ್ ಕೊಡ್ತೀನಿ. ಇವಾಗ ಕತ್ಲಲ್ಲೇ ವೀಡಿಯೋ ಮಾಡ್ತಾ ಇರೋದು ನಾನು. ಇವಾಗ ನೈಟ್ ನನ್ನ ಅಕ್ಕಿಗಳಿಗೆ ಎಲ್ಲ ಫೀಡಿಂಗ್ ಎಲ್ಲ ಹಾಕ್ಬಿಟ್ಟು ನೀರಿಡೋ ಟೈಮ್ಗೆ ನಿಮಗೂ ಒಂದು ಡೆಮೋ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಈ ರೀತಿ ನೀರಿಡೋದ್ರಿಂದ ನಿಮ್ಮ ಅಕ್ಕಿಗಳು ಹೀಲಿಂಗ್ ಪ್ರೋಸೆಸ್ಸು ತುಂಬ ಚೆನ್ನಾಗಿರ್ತದೆ. ಇದು ಮಿಕ್ಕಿದ್ದು ವಿಡಿಯೋ ಆದಮೇಲೆ ನಾನು ಲಾಫ್ಟ್ಗೆಲ್ಲ ಕೊಡ್ತೀನಿ. ಈ ರೀತಿ ಈ ಒಂದು ವೀಕ್ಲಿ ಒನ್ಸ್ ಕೊಟ್ಟರೆ ನಿಮ್ಮ ಅಕ್ಕಿಗಳಲ್ಲಿ ಡ್ಯಾಮೇಜ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ, ಸಪೋಸ್ ಇವಾಗ ಗರ್ಭಾಶಯ ಗರ್ಭಚೀಲದ ಸೆಲ್ಸ್ ಡ್ಯಾಮೇಜ್ ಆಗಿರುವಂಥ ಅಕ್ಕಿಯಲ್ಲಿ ಹೊಸ ಸೆಲ್ಸ್ ಫಾರ್ಮ್, ಡೆಡ್ ಸೆಲ್ಸ್ನ ರಿಮೂವ್ ಮಾಡಿ ನ್ಯೂ ಸೆಲ್ಸ್ನ ಫಾರ್ಮ್ ಆಗೋದಕ್ಕೆ ಇದರಲ್ಲಿ ಹರ್ಬ್ಸ್ ಇದೆ. ಆ ಸೆಲ್ಸ್ಗೆ ಬೇಕಾಗಿರೋಂಥ ಸ್ಟ್ರೆಂತ್ ಕೊಡೋವಂಥ ಒಂದು
ಫುಡ್ಡು ಸೆಲ್ಸ್ಗೆ ಇದರಲ್ಲಿರೋದ್ರಿಂದ ಆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಲ್ಲ, ಲಾಂಗ್ ಟರ್ಮ್ ಕೊಡಬೇಕು. ಮಿನಿಮಮ್ ನೀವು 3 months to 6 months ಆಗುತ್ತೆ. ಒಂದು ಅಕ್ಕಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗಿ ಅಕ್ಕಿ ಕಂಪ್ಲೀಟ್ ಆಗಿ ರಿಜ್ಯೂನೇಟ್ ಆಗಿ ರಿಫ್ರೆಶ್ ಆಗಿ ನ್ಯಾಚುರಲ್ ಹ್ಯಾಬಿಟೇಟ್ಗೆ ಅಡ್ಜಸ್ಟ್ ಆಗಬೇಕು ಬರ್ಡ್ ಅಂತ ಹೇಳಿದ್ರೆ 6 months ಬೇಕು. ನೀವು ಒಂದು 6 months ಕಂಪ್ಲೀಟ್ ಮಾಡಿದಾಗ ನಿಮ್ಮ ಅಕ್ಕಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಸೆಲ್ಸ್ ರಿಪೇರಿಂಗ್ ಪ್ರೊಸೆಸ್ ಫಾಸ್ಟಾಗಿ ಅಕ್ಕಿ ನ್ಯಾಚುರಲ್ ಫಾರ್ಮ್ಗೆ ಬರ್ತದೆ. ಮತ್ತೆ ಅದಾದಮೇಲೆ ಈ ಆ್ಯಂಟಿಬಯೋಟಿಕ್ಸ್ ಹಾಕಿ ಎಲ್ಲ ಡ್ಯಾಮೇಜ್ ಆಗಿರ್ತದೆ ಆರ್ಗನ್ಸ್, ಲಿವರೇ ಆಗಲಿ, ಹೊಟ್ಟೆ, ಕೆಲವರು ಸುಖದಲ್ಲಿದೆ 6 ತಿಂಗಳಿಂದ, ಎಷ್ಟೇ ತಿಂದರೂ ಮೈ ಎತ್ತಾ ಇಲ್ಲ. ಈ ಒಂದು ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಿಬಿಟ್ಟು ಅಕ್ಕಿ ನ್ಯಾಚುರಲ್ ವೆಯ್ಟ್ಗೆ ಬರ್ತದೆ. ಆಮೇಲೆ ಊಟ ತಿನ್ನೋದು, ಫುಡ್ ಇಂಟೇಕ್ ಜಾಸ್ತಿ ಆಗುತ್ತೆ, ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ, ಫ್ಲೈಯಿಂಗ್ ಎಬಿಲಿಟಿ, ಪರ್ಫಾರ್ಮೆನ್ಸ್ ಎಬಿಲಿಟಿ. ಇವಾಗ ಜಂಗ್ಲಿ ಪಾಳಗಳಲ್ಲಿ ಯಾವ ರೀತಿ ರೆಸಿಸ್ಟೆನ್ಸ್ ಪವರ್ ಇರ್ತದೆ ಆ ರೀತಿ ಒಂದು ರೆಸಿಸ್ಟೆನ್ಸ್ ಪವರ್ ಬರ್ತದೆ. ಯಾಕಂದರೆ ನಾವು ಎಲ್ಲ ಟೆರೆಸ್ಗಳ ಮೇಲೆ ಅಕ್ಕಿಗಳು ಸಾಕೋದ್ರಿಂದ ಅವ್ಕೆ ಬೇಕಾಗಿರ್ತಕ್ಕಂಥ ನ್ಯಾಚುರಲ್ ಸಪ್ಲಿಮೆಂಟ್ಸು, ಈ ಗ್ರಿಟ್ಸು, ಆಮೇಲೆ ಮೂಲಿಕೆಗಳಲ್ಲಿ ಇರ್ತಕ್ಕಂಥ ಒಂದು ಹರ್ಬ್ಸು, ನ್ಯಾಚುರಲ್ ಮಲ್ಟಿವಿಟಮಿನ್ಸ್ ಅಂತ ಏನು ಕರಿತೀವಿ, ಅವೇನು ಸಿಗದಿರೋ ಕಾರಣದಿಂದ ನಾವೆಲ್ಲ ಆರ್ಟಿಫಿಷಿಯಲ್ ಹಾಕಿ ಒಂಥರ ರೆಡಿಮೇಡ್ ಫುಡ್ ಹಾಕಿ ಸಾಕ್ತಾ ಇರೋದ್ರಿಂದ ಆ ಅಕ್ಕಿಗಳಲ್ಲಿ ಜಂಗ್ಲಿ ಪಾರಿವಾಳಗಳಿಗೂ ನಮ್ಮ ಅಕ್ಕಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಸೊ ಈ ಒಂದು ಆಲ್-ಇನ್-ಒನ್ ಪ್ರಯೋಗ ಮಾಡೋದ್ರಿಂದ ಆಲ್ಮೋಸ್ಟ್ ಜಂಗ್ಲಿ ಪಾರಿವಾಳಗಳಷ್ಟು ರಿಸನೇಟ್ ಮಾಡೋಕ್ಕೆ ಆಗಲ್ಲ. 80% ಒಂದು ಜಂಗ್ಲಿ ಪಾರಿವಾಳಗಳಲ್ಲಿ ಇರ್ತಕ್ಕಂಥ ಸ್ಟ್ರೆಂತು ನಮ್ಮ ಅಕ್ಕಿಗಳಲ್ಲೂ ಬರ್ತವೆ. ಇವಾಗ ನಾವು ಕಂಪೇರ್ ಮಾಡೋಕ್ಕೆ ಆಗಲ್ಲ, ಜಂಗ್ಲಿ ಪಾರಿವಾಳಗಳಿಗಿರೋಂಥ ರೆಸಿಸ್ಟೆನ್ಸ್ ಪವರು ನಮ್ಮ ಅಕ್ಕಿಗಳಲ್ಲಿ ಇರಲ್ಲ, ಅದು 100%. ಸೊ ನಾನು ಈ ಒಂದು ಆಲ್-ಇನ್-ಒನ್ ನಾನು 6 yearsಯಿಂದ ಏನು ಪ್ರಯೋಗ ಮಾಡಿದ್ದೀನಿ, 80% 90% ಒಂದು ಎನರ್ಜಿ, ಆಮೇಲೆ ರಿಜ್ಯೂನೇಟ್ ಆಗಿ ಆ ಒಂದು ರೆಸಿಸ್ಟೆನ್ಸ್ ಪವರು ನಮ್ಮ ಅಕ್ಕಿಗಳಲ್ಲಿ ನೋಡಿದ್ದೀನಿ. ನೋಡಿ, ಇದು ಯಾವುದೇ ಒಂದು ಅಕ್ಕಿ, ಯಾರೇ ಇನ್ಫೆಕ್ಟೆಡ್ ಬರ್ಡ್ನ ನಾನು ಮುಟ್ಕೊಂಡು ನಮ್ಮ ಲಾಫ್ಟಿಗೆ ಬಂದರೂ ಯಾವಕ್ಕೂ ಇನ್ಫೆಕ್ಷನ್ ತಗಲ್ತಾ ಇಲ್ಲ. ಯಾಕಂದರೆ ಲಾಂಗ್ ಟರ್ಮ್ ಸುಮಾರು ಒಂದು 3 to 4 yearsಯಿಂದ ಆಲ್-ಇನ್-ಒನ್ ಒಂದು ಸಪ್ಲಿಮೆಂಟ್ನಲ್ಲಿ ಬೆಳೀತಾ ಇರೋದ್ರಿಂದ ರೆಸಿಸ್ಟೆನ್ಸ್ ಪವರ್ ತುಂಬ ಚೆನ್ನಾಗಿದೆ. ನೋಡಿ, ಇವೆಲ್ಲ ಇನ್ಫೆಕ್ಟ್ ಆಗಿದ್ವು, ಇದು ಪ್ಯಾರೆಟ್ ಗ್ರೀನ್ ಮೋಷನ್ಸ್ ಮಾಡಿಕೊಂಡು ಈ ಒಂದು ಜೊತೆಯಲ್ಲಿ ಮತ್ತೆ ವೈಟ್ ಮೋಷನ್ನು ಸ್ಟಾರ್ಟ್ ಆಗಿ ಕಾಯಿಲೆಗಳು ಬರ್ತವೆ. ಬಟ್ ಅದ್ರದ್ದು ಎಫೆಕ್ಟಿವ್ನೆಸ್ಸು ಅಷ್ಟಾಗಿ ನನ್ನ ಲಾಫ್ಟಲ್ಲಿ ಪ್ರಭಾವ ತೋರಿಸೋದಿಲ್ಲ. ಈ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಬಂದಾಗ ಅವುಗಳ ಪ್ರಭಾವಕ್ಕಿಂತ ಈ ಆಲ್-ಇನ್-ಒನ್ನು ಇವುಗಳಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಪ್ರಭಾವನೇ ಜಾಸ್ತಿ ಇರೋದ್ರಿಂದ ಹೊಡೆದಾಕ್ಬಿಡ್ತವೆ. ಸೊ ಹಾಗೆ ಅಕ್ಕಿಗಳು ಹೆಲ್ತಿಯಾಗಿರ್ತವೆ. ಸಪೋಸ್ ಇವಾಗ ಯಾವ್ದನ್ನ ಬರ್ಡ್ ಇನ್ಫೆಕ್ಟ್ ಆಗೋಗ್ಬಿಡ್ತು ಅಂತ ಹೇಳ್ಕೊಳ್ತೀವಿ. ನೋಡಿ, ಈ ಒಂದು ಆಲ್-ಇನ್-ಒನ್ ಇನ್ಫೆಕ್ಟ್ ಆಗಿರೋ ಬರ್ಡ್ನ ರೆಡಿ ಮಾಡ್ಬೇಕಂತ ಹೇಳಿದ್ರೆ ಇದು ಮಿನಿಮಮ್ 21 days ಫರ್ಮೆಂಟೇಷನ್ ಆಗಿರಬೇಕು. ಮೊದಲು ನಾನು ಒಂದು 6 years ಬ್ಯಾಕು ಮಾಡಿದ್ರೆ 2 ಲೀಟ್ರು, ಈ ಥರ 2 ಲೀಟ್ರ್ ಮಾಡಿದಾಗ ಒಂದು 3 months ನಾನು ವೆಯ್ಟ್ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಅದ್ರ ಪವರು ಡಬಲ್ ಆಗಿರ್ತಾ ಇತ್ತು. ಆವಾಗ ಕೊಟ್ಟಿದ್ದು ಇಮಿಡಿಯೇಟ್ ಆಗಿ ಕೆಲಸ ಮಾಡೋದು. ಇವಾಗ ಏನಾಗ್ಬಿಟ್ಟಿದೆ, ಮಾಡಿದ್ದು ನೆಕ್ಸ್ಟ್ ಡೇನೇ ಕೊಡಬೇಕಾಗಿದೆ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಮಾಡಿದ ನೆಕ್ಸ್ಟ್ ಡೇಮೇ ಕೊಟ್ಟಾಗ ಸರ್ ಪವರ್ ಇಲ್ಲ, ಇನ್ಫೆಕ್ಟ್ ಆಗಿರೋ ಬರ್ಡ್ಗೆ ವರ್ಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ವರ್ಕ್ ಆಗದಿರೋದಕ್ಕೆ ಕಾರಣ ಅದಿನ್ನೂ ಅದ್ರದ್ದು ಆ್ಯಕ್ಚುಯಲ್ ಮೆಡಿಸಿನಲ್ ಪವರ್ಗೆ ಬಂದಿರೋದಿಲ್ಲ. ಅದರಿಂದ ಇವಾಗ ಆದಷ್ಟು ನಾನು ಯಾರಿಗೆ ಮಾಡಿದ್ರು ಆಲ್-ಇನ್-ಒನ್ ಒಂದು 21 days ಇಟ್ಬಿಟ್ಟು ಆ 21 days ಸಪ್ರೇಟ್ ಬ್ಯಾಚ್ ವೈಸ್ ಮಾಡಿಕೊಂಡು 21 days ಆದಮೇಲೆ ಕೊಡ್ತಾ ಇದ್ದೀನಿ. ಯಾರ್ಯಾರು ಲಾಫ್ಟ್ಗಳಲ್ಲಿ ಆಲ್ಮೋಸ್ಟ್ 1 month ಇಲ್ಲ 3 months ಮೇಲೆ ಕಂಪ್ಲೀಟ್ ಆಗಿದೆ ಅಂಥವ್ರು ನೀವು ಹಾಕಿ ಅದೇ ರಿಸಲ್ಟ್ ಬರ್ತದೆ. 1 ml ಒಂದು 10 ml ವಾಟ್ರಿಗೆ ಹಾಕ್ಬಿಟ್ಟು ಅಕ್ಕಿಗೆ ಕುಡಿಸ್ಬಿಟ್ರೆ ಇಮಿಡಿಯೇಟ್ ಅಕ್ಕಿ ನೆಕ್ಸ್ಟ್ ಡೇನೇ ರೆಡಿ ಇರ್ತದೆ. ಅದು ಇಮಿಡಿಯೇಟಾಗಿ ನೀವು ಮಾಡಬೇಕು. ಇನ್ ಕೇಸ್ ಅಕ್ಕಿ ಓವರ್ ಆಗಿ ಕಾಯಿಲೆ ಆಗಿಬಿಟ್ಟಿದೆ ಅನ್ನೋರು ಆಲ್-ಇನ್-ಒನ್ನ ಕೊಟ್ಕೊಂಡು ಆಲ್-ಇನ್-ಒನ್ ಜೊತೆಯಲ್ಲಿ ಇವಾಗ ವೈಟ್ ಮೋಷನ್ನು, ಈ ಬ್ರೀತಿಂಗ್ ಪ್ರಾಬ್ಲಮ್ಮು, ಮೂಗಲ್ ಸುರಿತಾ ಇರೋದಿದ್ರೆ ಈ ಅಮಾಕ್ಸಿಲಿನ್ ಅಂತ ನೋಡಿ, ಇಲ್ಲಿ 1-2 ಮಾತ್ರೆಗಳು ಇಟ್ಕೊಂಡಿದ್ದೀನಿ. ಮಾಕ್ಸ್ಕಿಡ್ ಅಮಾಕ್ಸಿಲಿನ್ ಕಂಟೆಂಟ್ ಇದು. ಈ ಥರದ್ದು ಯಾವ್ದಾನ ಒಂದೊಂದು ಕಾಲ್ ಭಾಗ ಇದ್ರ ಜೊತೆಯಲ್ಲಿ ಹಾಕ್ಬಿಡ್ಬೋದು. ಹಾಕ್ಬಿಟ್ರೆ ಅದಕ್ಕೆ ಒಂದು ಪವರ್ ಬರ್ತದೆ. ಯಾಕಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಎಲ್ಲ ಹೋಗಿರೋದ್ರಿಂದ ಅವಾಗ ಇದು ಚೆನ್ನಾಗಿ ಕೆಲಸ ಮಾಡ್ತದೆ. ಚೆನ್ನೈಯಿಂದ ಎಲ್ಲ ನನಗೆ ನಮ್ಮ ಆಲ್-ಇನ್-ಒನ್ ಯೂಸರ್ಸು ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ, ಸರ್ ನಿಮ್ದು ಆಲ್-ಇನ್-ಒನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಯಾವುದೇ ಆಂಟಿಬಯೋಟಿಕ್ ಹಾಕಿದ್ರೂ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದೆ, ತುಂಬ ಎಫೆಕ್ಟಿವ್ ಆಗಿ ಕ್ಯೂರ್ ಆಗ್ತದೆ, ಕೆಲಸ ಮಾಡ್ತಾಯಿದೆ ಅಂತೆಲ್ಲ ನಮ್ಮ ಚೆನ್ನೈಯಲ್ಲಿ ಇರ್ತಕ್ಕಂಥ ರೆಗ್ಯುಲರ್ ಯೂಸರ್ಸು ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಇಲ್ಲಿನೂ ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದೇ ರೀತಿ ಯಾವ್ದನ್ನ ಗ್ರೀನ್ ಮೋಷನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ನಾರ್ಮೆಟ್ ಸಿರಪ್ಪು, ಯಾರನ್ನ ಈ ಗ್ರೀನ್ ಮೋಷನ್ ಹೋಗ್ತಾ ಇದೆ ಅನ್ನೋರು ನಾರ್ಮೆಟ್ ಸಿರಪ್ ಇದ್ರ ಜೊತೆಲೇನೆ ಆಲ್-ಇನ್-ಒನ್ 1 ml ಕೊಟ್ಬಿಡಿ. ಈ ರೀತಿ ನೋಡಿ, ನಾರ್ಮೆಟ್ ಸಿರಪ್ ನಾನು ಇಟ್ಕೊಂಡಿದ್ದೀನಿ. ಇದೆಲ್ಲ ಬೇಸಿಕ್ ಮೆಡಿಸಿನ್ಸ್ ನಾನು ಇಟ್ಕೊಂಡಿರ್ತೀನಿ. ಇನ್ ಕೇಸ್ ವರ್ಸ್ಟ್ ಕೇಸಲ್ಲಿ ಆಲ್-ಇನ್-ಒನ್ನಲ್ಲೂ ರಿಕವರ್ ಆಗ್ತಾ ಇಲ್ಲ, ಅಕ್ಕಿ ಜಾಸ್ತಿ ಇನ್ಫೆಕ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಪ್ರಭಾವ ಜಾಸ್ತಿ ಆದಾಗ, ಲಿಮಿಟ್ ಕ್ರಾಸ್ ಆಗಿ ಜಾಸ್ತಿ ಆದಾಗ
ಆಲ್ ಇನ್ ಒನ್ ನಾವು ಡೋಸೇಜ್ ಜಾಸ್ತಿ ಮಾಡಬೇಕಾಗಿ ಬರ್ತದೆ. ಅದ್ರ ಬದಲಾಗಿ ಆಲ್ ಇನ್ ಒನ್ ಎಷ್ಟು ಕೊಡ್ತಾ ಇದೀವಿ ಅಷ್ಟೇ ಕೊಟ್ಬಿಟ್ಟು ಒಂದು ಜೊತೆ ಸಪೋರ್ಟಿವ್ ಆಂಟಿಬಯೋಟಿಕ್ಸ್ ಹಾಕ್ಬಿಟ್ರೆ ಇಮಿಡಿಯೇಟು ಕಂಟ್ರೋಲ್ ಮಾಡ್ತದೆ. ಅಕ್ಕಿನೂ ತುಂಬ ಚೆನ್ನಾಗಿ ರೆಡಿ ಆಗ್ತದೆ. ಆಮೇಲೆ ಅಕ್ಕಿ ಒಂದು 3 ದಿನದಲ್ಲಿ ತಗೋಂಥ ಅಕ್ಕಿನ ಆಲ್ ಇನ್ ಒನ್ ಆಗ್ತಾ ಇದ್ದು, ನೀವು ಅದ್ರ ಜೊತೆಗೆ ಬೇಕಾದ್ರೆ ನೀವು ಯಾವ್ದನ್ನ ಆಂಟಿಬಯೋಟಿಕ್ ನಿಮಗೆ ಯಾವುದು ನಿಮ್ಮ ಲಾಫ್ಟ್ಗೆ ಅಡ್ಜಸ್ಟ್ ಆಗಿರ್ತೋ ಅದನ್ನ ಹಾಕ್ಕೊತಾ ಇದ್ರೆ ಸೊ 3 ದಿನದಲ್ಲಿ ಸಾಯೋದು ಒಂದು 7-8 ದಿನವರೆಗೂ ಟೈಮ್ ತಗೊಳುತ್ತೆ. ಆವಾಗ ಟೈಮ್ ತಗೊಂಡಾಗ ಅಕ್ಕಿ ಕ್ಯೂರ್ ಆಗೋದಕ್ಕೆ ಟೈಮ್ ಸಿಗ್ಬಿಡ್ತದೆ. ಈ ಒಂದು ಆಂಟಿಬಯೋಟಿಕ್ಸ್ ಇಂದನೇ ಕ್ಯೂರ್ ಆಗ್ತಾ ಇದೆ ಅಂದ್ಕೊಂಡ್ರು ಆ ಅಕ್ಕಿನ ಕ್ಯೂರ್ ಮಾಡಲಿಕ್ಕೆ ಟೈಮ್ ಸಿಕ್ಬಿಡೋದ್ರಿಂದ ಇದು ನಿಮಗೆ ಯಾವುದೇ ಈ ಒಂದು ಆಂಟಿಬಯೋಟಿಕ್ ಪ್ರಭಾವ ಇದು ಹಾಕ್ತೀವಿ, ಹಾಕಿದಾಗ ಇದ್ರ ಪ್ರಭಾವದಿಂದ ಅಕ್ಕಿಯಲ್ಲಿ ಸೆಲ್ ಡ್ಯಾಮೇಜ್ ಆಗಿ ಕಚ್ಚೇಕ್ ಆಗೋದು, ಇಲ್ಲ ಆರ್ಗನ್ ಡ್ಯಾಮೇಜ್ ಆಗಿ ಲಿವರ್ ಪ್ರಾಬ್ಲಮ್ ಆಗೋಗಿ ಅಕ್ಕಿ ತೀರೋಗ್ಬಿಡೋದು, ಕಿಡ್ನಿ ಹೋಗ್ಬಿಟ್ಟು ಅಕ್ಕಿ ತೀರೋಗ್ಬಿಡೋದು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಲ್ಲ ಇದನ್ನ ಕೊಡ್ತಾ ಬಂದರೆ. ಇದು 1 ml ಕೊಟ್ಬಿಡಿ, ಒಂದು 20 ml ರಾಗಿ ಗಂಜಿ ಕುಡಿಸಿ, ಆಮೇಲೆ ಈ ಮಾತ್ರೆನ ಕಾಲು ಭಾಗ ಹಾಕಿ ವೈಟ್ ಮೋಷನ್ ಇರೋರು. ಇಲ್ಲಾಂದರೆ ನನಗೆ ಅವಾಗ ನೀವು ನನಗೆ ಮೆಸೇಜ್ ಮಾಡಿ ಆಲ್ ಇನ್ ಒನ್ ಹಾಕ್ಬಿಟ್ಟು ಇದಕ್ಕೆ ಯಾವ್ದು ಹಾಕ್ಲಿ ಅಂತ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಆ ಕಾಯಿಲೆ ನೋಡಿಕೊಂಡು. ಇವಾಗ ಇನ್ಫೆಕ್ಟ್ ಆಗಿರೋ ಬರ್ಡ್ಗೆ ಇನ್ಫೆಕ್ಟ್ ಆಗೋಯ್ತು, ದಿನ ಬನ್ನಿ ಲಾಫ್ಟ್ನ ಅಬ್ಸರ್ವ್ ಮಾಡಿ, ಯಾವ್ದನ್ನ ಅಕ್ಕಿ ಸಪ್ಪಗಿದ್ರೆ ನೋಡಿ, ಯಾವ್ದನ್ನ ಅಕ್ಕಿ ಸಪ್ಪಗಿದಾವ ಅಂತ ನೋಡಿಬಿಟ್ಟು ಆ ಅಕ್ಕಿ ಏನಕ್ಕೆ ಸಪ್ಪಗಿದೆ, ಮೇವು ತಿಂದಿದೆಯಲ್ಲ ನೋಡಿ, ಹೊಟ್ಟೆ ಚೀಲ ಇಟ್ಕೊಂಡು ನೋಡಿದಾಗ ಫೀಡ್ ಇಂಟೇಕ್ ಏನಾರ ಕಡಿಮೆ ಆಗಿದ್ರೆ ಅಂಥ ಒಂದು ಅಕ್ಕಿಗೆ ಆಲ್ ಇನ್ ಒನ್ನ ಇಮಿಡಿಯೇಟ್ ಆಗಿ 1 ml ಕೊಟ್ಬಿಡ್ಬೇಕು. ಸೊ ನಾನು ಇವಾಗ ನೋಡ್ತೀನಿ ನೋಡಿ, ಇಲ್ಲಿ ಒಂದು ಅಕ್ಕಿ ಇದೊಂದು ಸಪ್ಪಗಿದೆ, ಇದು ಏನಕ್ಕೆ ಸಪ್ಪಗಿದೆ ಗೊತ್ತಿಲ್ಲ. ಸೊ ಇವಾಗ ಏನು ಮಾಡ್ತೀನಿ, ಇದಕ್ಕೆ 1 ml ಆಲ್ ಇನ್ ಒನ್ನ ಕೊಟ್ಬಿಡ್ತೀನಿ ನಾನು. ಇದು ಆಸ್ ಯೂಶುವಲ್ ಪ್ರಾಕ್ಟಿಕಲ್ ಆಗಿ ಇವಾಗ ರಿಯಲಿಸ್ಟಿಕ್ ಆಗಿ ಮಾಡ್ತಾ ಇರೋದು ನಾನು, ಡೆಮೋ ಪರ್ಪಸ್ಗೆ ಏನಲ್ಲ. ಒಂದು ಅಕ್ಕಿ ಸಪ್ಪಗೆ ಇದೆ, ಅದಕ್ಕೆ ನಾನು ಏನು ಮಾಡ್ತೀನಿ 1 ml ಮೆಡಿಸಿನ್ನ ಕೊಡ್ತೀನಿ. ಇದು ಪರ್ಮನೆಂಟ್ ಆಗಿ ರೆಡಿ ಇದೆ, ಇದು ಮೋರ್ ದೆನ್ 3 months ಆಗಿರೋದು. ಇದು ಎಫೆಕ್ಟಿವ್ನೆಸ್ಸು ತುಂಬ ಫಾಸ್ಟ್ ಆಗಿರ್ತದೆ ನೋಡಿ. ಇಲ್ಲಿ ಈ ಥರ ಇದೊಂದು 10 ml ಸಿರೆಂಜು, ಇಲ್ಲಿ ಮಾರ್ಕಿಂಗ್ ಇರುತ್ತೆ ನೋಡಿ, ಇಲ್ಲಿಗಿದೆ ಎಡ್ಜ್ಗೆ 1 ml ಇದೆ. 1 ml ಅಷ್ಟು ನಾನು ಯೂಸ್ ಮಾಡ್ಕೋತೀನಿ ನೋಡಿ. 1 ml ನಾನು ಮಾರ್ಕಿಂಗ್ಗೆ ಒಂದು ಮಾರ್ಕ್ಗೆ ಎತ್ಕೊಂಡಿದ್ದೀನಿ. ಆಮೇಲೆ ಅದೇ ನೀರು ಎಳ್ಕೊತೀನಿ, ವೈಟ್ ವಾಟರ್ ಎಳ್ಕೊಳ್ಳಿ. ವಾಟರ್ ಎಳ್ಕೊಂಡು 10 ml ಆಯಿತು. ಇವಾಗ ಇದು ಏನಕ್ಕೆ ಸಪ್ಪಗಿದೆಯೋ ಗೊತ್ತಿಲ್ಲ, ಮೋಷನ್ ಎಲ್ಲ ಕರೆಕ್ಟಾಗಿ ಮಾಡಿದೆ, ಆದ್ರೂ ಅದು ಸಪ್ಪಗಿದ್ದರಿಂದ ಈ ಒಂದು ಆಲ್ ಇನ್ ಒನ್ ಒಂದು 1 ml ಕೊಟ್ಬಿಡ್ತಾ ಇದ್ದೀನಿ. ಚೆನ್ನಾಗಿರೋ ಬರ್ಡ್ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಏನು ವಿಷಯ ಇಲ್ಲ. ಎಲ್ಲ ನ್ಯಾಚುರಲ್ ಆಗಿ ಇರ್ತಕ್ಕಂಥ ನಮ್ಮ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥ ಹರ್ಬ್ಸಿಂದ ಮಾಡಿರೋದು. ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ಸ್ ಆಗಲಿ, ಯಾವುದೇ ರೀತಿಯಾದಂಥ ಆಂಟಿಬಯೋಟಿಕ್ಸು ಕೆಮಿಕಲ್ಸು ಇದರಲ್ಲಿ ಬಳಸಿರೋದಿಲ್ಲ. ಇದು ಪ್ಯೂರ್ ನ್ಯಾಚುರಲ್ ಆಗಿರ್ತದೆ. ಸೊ ಏನು ಸಮಸ್ಯೆ ಇಲ್ಲ. ಇದು ಆ್ಯಕ್ಟಿವ್ ಆಗಿದೆಯೋ ಇನ್ಆ್ಯಕ್ಟಿವ್ ಆಗಿದೆಯೋ, ಬಟ್ ಒಟ್ನಲ್ಲಿ ಸಪ್ಪಗಿತ್ತು 1 ml ಕೊಟ್ಟಿದ್ದೀನಿ. ಇದೇ ರೀತಿ ನಿಮ್ದು ಯಾವ್ದನ್ನ ಅಕ್ಕಿಗಳಲ್ಲಿ ಈ ವೈಟ್ ಮೋಷನ್ನು ಗ್ರೀನ್ ಇಲ್ಲಿ ಯಾವುದೋ ಮೋಷನ್ಸ್ ಈಗ ಚೇಂಜ್ ಆಗಿರೋದಿಲ್ಲ, ಎಲ್ಲ ಗಟ್ಟಿಯಾಗಿ ಮಾಡಿದ್ದಾವೆ ಮೋಷನ್ಸು. ಬೇಕಾದ್ರೆ ನಿಮಗೆ ಒಂದು ಇದು ತೋರಿಸ್ತೀನಿ, ನಾನು ಡ್ರಾಪಿಂಗ್ಸ್ದು ಫೋಟೋ ತೋರಿಸ್ತೀನಿ ನೋಡಿ. ಎಲ್ಲ ಈ ರೀತಿ ಮೋಷನ್ಸು ಗಟ್ಟಿಯಾಗಿದ್ದಾವೆ. ಸೊ ಏನು ನಾನು ಕೊಡೋಷ್ಟು ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಲಾಫ್ಟಲ್ಲಿ ಎತ್ಕೊಂಡ್ರು ನೋಡಿ, ನೀವು ಯಾವುದೇ ಕಾನಿಯಲ್ಲಿ ಎತ್ಕೊಂಡ್ರು ಈ ರೀತಿ ಡ್ರಾಪಿಂಗ್ಸು ಗಟ್ಟಿಯಾಗಿರ್ತವೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇವಕ್ಕೆ ನಾನು ವೀಕ್ಲಿ ಒನ್ಸ್ ಕೊಡ್ತಾ ಇದ್ದೀನಿ. ಯಾವುದನ್ನ ನನಗೆ ಒಂದು ಅಕ್ಕಿ ಸಪ್ಪು ಕಾಣಿಸ್ಕೊಂಡ್ರು ಇಮಿಡಿಯೇಟ್ ಅದು ಇನ್ಫೆಕ್ಟ್ ಆಗೋಗಿದೆ ಅಂತ ತಿಳ್ಕೊಂಡ್ಬಿಟ್ಟು ನಾನು 1 ml ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಬಂದು ನೋಡ್ತೀನಿ. ಅದೇ ರೀತಿ ಅಕ್ಕಿ ಸಪ್ಪಗೆ ಹಂಗೆ ಇದ್ದರೆ ಬೆಳಗ್ಗೆ ಸಾಯಂಕಾಲ ಒಂದು 3 to 5 days ಕೊಟ್ಬಿಡ್ತೀನಿ, ಅಕ್ಕಿ ರೆಡಿ ಆಗಿಬಿಡ್ತದೆ. ಇವಾಗ ಯಾವುದೇ ಇನ್ಫೆಕ್ಟ್ ಆಗಿರೋ ಬರ್ಡ್ಗೆ ನೀವು ಎಷ್ಟು ಕೊಡಬೇಕು ಅಂದರೆ 1 ml ಈ ರೀತಿ ಮಾರ್ಕಿಂಗು 10 ml ಸಿರಂಜಲ್ಲಿ ಈ ರೀತಿ ಮಾರ್ಕ್ಸ್ ಇರುತ್ತೆ. ಜಾಸ್ತಿ ಇನ್ಫೆಕ್ಟ್ ಆಗೋಗಿದೆ ನೋಡ್ಕೊಂಡಿಲ್ಲ ನೀವು ಒಂದಿನ ಅಂದರೆ 2 ml ವರೆಗೂ ತಗೋಬೇಕು. ಇಲ್ಲಿಗೆ ಬರುತ್ತೆ, 2ನೇ ಮಾರ್ಕಿಂಗ್ಗೆ 2 ml ಬರುತ್ತೆ. 2 ml ವರೆಗೂ ತಗೊಳ್ಳಿ. ನಾನು 1 ml ನೋಡಿ 1.5 ml ಇದೆ ಇದು. ಇವಾಗ ಇದನ್ನು ನೀರಲ್ಲಿ ಎಳ್ಕೊಂಡು ಈ ರೀತಿ ನೀರಲ್ಲಿ ಎಳ್ಕೊಂಡು 2 ml ಆರ್ 1 ml ಆಲ್ ಇನ್ ಒನ್ ಪ್ಲಸ್ ಇನ್ನು ಉಳಿದಿದ್ದು ನೀರು ಎಳ್ಕೊಂಡು ಅಕ್ಕಿಗೆ ನೀವು ಕುಡಿಸ್ಬಿಡ್ಬೋದು. ಇನ್ಫೆಕ್ಟೆಡ್ ಬರ್ಡ್ಗೆ ಗ್ರೀನ್ ಮೋಷನ್ನೇ ಇರಲಿ, ವೈಟ್ ಮೋಷನ್ನೇ ಇರಲಿ, ಯಾವುದೇ ಇರಲಿ, ನೀವು ತಗೊಂಡು ಅಕ್ಕಿಗಳಿಗೆ ಕುಡಿಸ್ಬಿಡಿ. ಇವಾಗ ನೋಡಿ, ನಾವು ಲಾಫ್ಟಲ್ಲಿ ಪ್ರತಿಯೊಂದೊಂದು ಕಾಯಿಲೆಗೂ ಒಂದೊಂದು ಆಂಟಿಬಯೋಟಿಕ್ ಇಟ್ಕೊಂಡು ಹೋದರೆ ಇಡೀ ಮೆಡಿಕಲ್ ಸ್ಟೋರ್ನ ತಂದು ಇಟ್ಕೋಬೇಕಾಗತ್ತೆ. ಈ ಥರ ಇದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಇದು ಯಾವ್ಯಾವ ಥರ ವೈಟ್ ಮೋಷನ್ನೇ ಆಗಲಿ, ಗ್ರೀನ್ ಮೋಷನ್ ಆಗಲಿ,
ಅಪ್ಪರ್ ರೆಸ್ಪಿರೇಟರಿ ಪ್ರಾಬ್ಲಮ್ಮು, ಲೋಯರ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಈಟ್, ಎಕ್ಸೆಸ್ ಆಫ್ ಈಟ್, ಎಲ್ಲೋ ಮೋಷನ್ಸು, ಆಮೇಲೆ ಪ್ಯಾರೆಟ್ ಗ್ರೀನ್ ಮೋಷನ್ಸು, ಲಿವರ್ ಇನ್ಫೆಕ್ಷನ್ನು, ಆಮೇಲೆ ಒಂಥರ ಜೆಲ್ಲಿ ಟೈಪ್ ಮೋಷನ್ನು, ಲಂಗ್ ಇನ್ಫೆಕ್ಷನ್ನು, ಈ ಥರ ಎಲ್ಲ ಒಂದೊಂದು ಮೋಷನಲ್ಲಿ ಒಂದೊಂದು ಪ್ರಾಬ್ಲಮ್ ಆಗಿದೆ ಅಂತ ನಾವು ನಮ್ಮ ಒಂದು ಅನುಭವದಲ್ಲಿ ಒಂದು ಅರ್ಥೈಸ್ಕೊಂಡಿರ್ತೀವಿ. ಆ ಒಂದು ಸಮಸ್ಯೆಯಿಂದ ಬರ್ತಕ್ಕಂಥ ಇನ್ಫೆಕ್ಷನ್ಸು ಏನೇ ಇದ್ರೂ ಇದು ಆಲ್ ಇನ್ ಒನ್ ಒಂದೇ ಕೆಲಸ ಮಾಡ್ತಾ ಇದೆ. ವರ್ಸ್ಟ್ ಕೇಸಸಲ್ಲಿ ತುಂಬ ಈ ಟಾಕ್ಸಿನ್ಸ್ ಜಾಸ್ತಿ ಆಗೋಗಿ ಈ ರೆಸಿಸ್ಟೆನ್ಸ್ ಪವರ್ ಎಲ್ಲ ಜಾಸ್ತಿ ಆಗೋಗಿರೋಂಥ ಅಕ್ಕಿಗಳಲ್ಲಿ ಕೆಲವೊಂದ್ಸತಿ ಇದು ಕೆಲಸ ಮಾಡಲ್ಲ ಅಂದ್ಕೊಳ್ಳಿ. ಆವಾಗ ಯಾವಾಗ ವರ್ಕ್ ಆಗ್ತಾ ಇಲ್ಲ ಅಂತೀರೋ 2 ಡೇಸಲ್ಲಿ ಅದೇನು ಪರ್ಫಾರ್ಮೆನ್ಸ್ ಇಲ್ಲ ಅಂದಾಗ ಅದಕ್ಕೆ ತಕ್ಕನಂಗೆ ನೀವು ಮೆಡಿಸಿನ್ಸ್ ಹಾಕೋಬೋದು. ಆವಾಗ ನನಗೆ ಕೇಳಿದಾಗ ಇಮಿಡಿಯೇಟ್ ನನಗೆ ಮೋಷನ್ಸ್ದೊಂದು ವೀಡಿಯೋ ನೀವು ನನಗೆ ಕಳಿಸ್ಬಿಟ್ಟು ಅಕ್ಕಿದು ವೀಡಿಯೋ ಕಳಿಸ್ಬಿಟ್ರೆ ನಾನು ಅಕ್ಕಿ ಸೈಜ್ ನೋಡಿಕೊಂಡು ಅದ್ರ ಕಂಡೀಷನ್ ನೋಡಿಕೊಂಡು ಅದ್ರ ಜೊತೆಗೆ ಆಲ್ ಇನ್ ಒನ್ ಜೊತೆಗೆ ಯಾವ ಮೆಡಿಸಿನ್ ಹಾಕಬೇಕು ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಆಲ್ ಇನ್ ಒನ್ ಜೊತೆ ಯಾವುದೇ ಒಂದು ಟ್ಯಾಬ್ಲೆಟ್ ಆಗಲಿ ಇಂಗ್ಲೀಷ್ ಮೆಡಿಸಿನ್ ಏನು ರಿಯಾಕ್ಷನ್ ಮಾಡ್ತಾ ಇಲ್ಲ. ಯಾಕಂದರೆ ನಾವು ದಿನ ಸೊಪ್ಪು ತಿಂದ್ಬಿಟ್ಟು ಮಾತ್ರೆ ತಿಂದರೆ ಏನಾದರೂ ಸಮಸ್ಯೆ ಆಗತ್ತಾ, ಏನೂ ಆಗ್ತಾ ಇಲ್ಲಲ್ಲ. ಹಂಗೆ ಇದು ಸೊಪ್ಪುಗಳಲ್ಲೇ ಮಾಡಿರೋದ್ರಿಂದ ನಾನು ಇವಾಗ ಸೊಪ್ಪು ತಿಂದ್ಬಿಟ್ಟು ಮಾತ್ರೆಗಳು ತಿಂತಾ ಇದ್ದೀನಿ, ಹಂಗಂತ ರಿಯಾಕ್ಷನ್ ಆಗಿಬಿಡುತ್ತೆ, ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಅಂತ ಏನಿಲ್ಲ. ಸೊ ನೀವು ಯಾವುದೇ ಒಂದು ಮೆಡಿಸಿನ್ನ ಆಲ್ ಇನ್ ಒನ್ ಜೊತೆಲಿ ಕೊಟ್ಕೋಬೋದು. ನಾನು ಒಂದು 5 ಇಯರ್ಸಲ್ಲಿ ಸುಮಾರು ಇಲ್ಲಿರೋಂಥ ಎಲ್ಲ ಮೆಡಿಸಿನ್ಗಳು ಆಲ್ ಇನ್ ಒನ್ ಜೊತೆಲಿ ಕೊಟ್ಟು ನೋಡಿದ್ದೀನಿ, ಯಾವುದೇ ವಿಧವಾದ ಸೈಡ್ ಎಫೆಕ್ಟು ಆಗಿಲ್ಲ. ಇದನ್ನು ಕೊಟ್ಕೋಬೋದು. ಇವಾಗ ಸಮ್ಮರಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ, ಹೆವಿ ಬಿಸಿಲಿದೆ, ತುಂಬ ಹೀಟ್ ವೇವ್ಸ್ ಇರೋದ್ರಿಂದ ಇದನ್ನು ವೀಕ್ಲಿ ಒನ್ಸ್ ಕೊಟ್ಕೊಳ್ಳಿ. ತುಂಬ ವೀಕ್ ಆಗೋಗಿದ್ದಾವೆ, ಆಲ್ರೆಡಿ ಡಿಹೈಡ್ರೇಟ್ ಆಗೋಗಿದ್ದಾವೆ ಬರ್ಡ್ಸ್ ಅನ್ನೋರು, ವೀಕ್ಲಿ 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಕೊಡಿ. ನಿಮ್ಮ ಅಕ್ಕಿಗಳು ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡ್ತವೆ. ಯಾಕಂದರೆ ಈ ಡ್ಯಾಮೇಜ್ ಸೆಲ್ಸ್ನೆಲ್ಲ ಅದು ರಿಪೇರ್ ಮಾಡಿಬಿಡ್ತದೆ. ರಿಪೇರ್ ಮಾಡಿ ಅಕ್ಕಿಗಳು ಹೆಲ್ತಿಯಾಗಿರೋ ಥರ ಈ ಒಂದು ಸೆಲ್ ಡ್ಯಾಮೇಜಿಂದ ಈ ಗ್ರೀನ್ ಮೋಷನ್ ಆಗೋದು, ವೈಟ್ ಮೋಷನ್ ಆಗೋದು, ಇದೆಲ್ಲ ಸೆಲ್ಸ್ ಡ್ಯಾಮೇಜ್, ಲಿವರ್ ಸೆಲ್ಸ್ ಡ್ಯಾಮೇಜ್ ಆಗೋದ್ರೆ ಗ್ರೀನ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಯೂರಿನರಿ ಟ್ರ್ಯಾಕ್ಟ್ ಸಿಸ್ಟಮ್, ಹೊಟ್ಟೆಯಲ್ಲಿ, ಇಂಟೆಸ್ಟೈನ್ಸಲ್ಲಿ, ಈ ಕಿಡ್ನಿಯಲ್ಲಿರೋಂಥ ಸೆಲ್ಸ್ ಡ್ಯಾಮೇಜ್ ಆದಾಗ ವೈಟ್ ಮೋಷನ್ನು ತಕ್ಕನಂಗೆ ಸಿಂಪ್ಟಮ್ಸ್ ತೋರಿಸ್ಕೊಳ್ಳುತ್ತೆ. ನರ್ವಸ್ ಮೇಲೆ ಡ್ಯಾಮೇಜ್, ಸೆಲ್ ಡ್ಯಾಮೇಜ್ ಆದಾಗ ಈ ಶಿವರಿಂಗ್, ನೆಕ್ ಶೇಕಿಂಗ್ ಬರೋದು, ಇಲ್ಲ ನೆಕ್ ಟ್ವಿಸ್ಟಿಂಗ್ ಆಗಿಬಿಡೋದು, ಇಲ್ಲ ಕಾಲ್ ಪ್ಯಾರಲೈಸ್ ಆಗಿಬಿಡೋದು, ವಿಂಗ್ ಪ್ಯಾರಲೈಸ್ ಆಗಿಬಿಡೋದು, ಈ ರೀತಿಯಾದಂಥ ಒಂದು ಸಿಂಪ್ಟಮ್ಸು ಕಾಣಿಸ್ಕೊತದೆ. ಸೊ ಎಲ್ಲದಕ್ಕೂ ಮೇಯ್ನ್ ಕಾರಣ ಈ ಸೆಲ್ಸು. ಈ ಸೆಲ್ಸ್ ಏನಕ್ಕೆ ಡ್ಯಾಮೇಜ್ ಆಗ್ತವೆ ಅಂದರೆ, ಸೆಲ್ಸ್ಗೆ ಬೇಕಾದಷ್ಟು ನೀರು ಸಿಗದೆ ಇದ್ದಾಗ, ಅವ್ಗೆ ಬೇಕಾದಂಥ ಒಳ್ಳೆ ಫುಡ್ ಸಿಗದೆ ಇದ್ದಾಗ, ಆಮೇಲೆ ಈ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಪ್ರಭಾವದಿಂದ, ಅವುಗಳ ಆಕ್ರಮಣದಿಂದ ಆ ಸೆಲ್ಸು ಡ್ಯಾಮೇಜ್ ಆಗ್ತಾ ಇದ್ದಾವೆ. ಆ ಡ್ಯಾಮೇಜ್ ಆದಾಗ ಈ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊತದೆ. ಸೊ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊತೀನಿ. ಆಲ್ ಇನ್ ಒನ್ ತಯಾರಿಸಿರೋ ಉದ್ದೇಶ ಮೇಯ್ನಾಗಿ ಅಕ್ಕಿಗಳ ಸೆಲ್ಸು ರಿಜ್ಯುನೇಟ್ ಮಾಡಲಿಕ್ಕೆ ಅಂತ. ಇದು ಸೆಲ್ಸ್ ಮೇಲೆ ನಾನು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸ್ಟೆಮ್ ಸೆಲ್ ಥೆರಪಿ ಅಂತ ಏನು ಹೇಳ್ತಾರೆ, ಆ ಒಂದು ಬೇಸ್ ಮೇಲೆ ಈ ಒಂದು ಟಾನಿಕ್ನ ಸೆಲ್ಸ್ಗೆ ಬೇಕಾಗಿರೋ ಹಂಗೆ ನಾನು ಮಾಡಿದ್ದೀನಿ. ಮಲ್ಟಿವಿಟಮಿನ್ ಸಪ್ಲಿಮೆಂಟ್ ಥರ ಸಿಗೋ ಥರ ಇದನ್ನು ಮಾಡಿರೋದ್ರಿಂದ ಈ ರೀತಿ ಇದು ಕೆಲಸ ಮಾಡ್ತದೆ. ಕೆಲವೊಂದು ವೈರಸ್ಗಳು, PMV ವೈರಸ್ಸು, ಆಮೇಲೆ ಪ್ಯಾರಮಾಕ್ಸಿ ವೈರಸ್ಸು, ಈ ಥರ ಎಲ್ಲ ವೈರಸ್ಗಳು ಬಂದಾಗ ಇದು ಸ್ವಲ್ಪ ಕೆಲಸ ಮಾಡಲ್ಲ. ಯಾಕಂದರೆ ಇದು ಎನರ್ಜಿ ಕ್ರಿಯೇಟ್ ಮಾಡಿ ಫುಡ್ ಥರ ಕೆಲಸ ಮಾಡ್ತಾ ಇರ್ತದೆ ಸೆಲ್ಸ್ಗೆ. ಈ ಒಂದು ವೈರಸ್ ಬಂದಾಗ ಅದು ಫಾಸ್ಟಾಗಿ ಡ್ಯಾಮೇಜ್ ಮಾಡೋದ್ರಿಂದ ಇದರಲ್ಲಿ ನೋಡಿ, ನಾನು ಮೊದಲೇ ಹೇಳ್ದಂಗೆ 50% ಮಲ್ಟಿವಿಟಮಿನ್, ಆಮೇಲೆ ಸಪ್ಲಿಮೆಂಟ್ಸು, ಮಿನರಲ್ಸ್ ಇರೋವಂಥ ಒಂದು ಹರ್ಬ್ಸು, ಆಮೇಲೆ ಆ್ಯಂಟಿವೈರಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಫಂಗೈ, ಪ್ಯಾರಾಸಿಟಿಕ್ಸ್, ರೆಸಿಸ್ಟೆನ್ಸ್ ಪವರ್ ಇರ್ತಕ್ಕಂಥ ಹರ್ಬ್ಸ್ನ ಮಿಕ್ಸ್ ಮಾಡಿ ಕಂಬೈನ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಈ ಒಂದು PMV ನೋಡಿ ಇಲ್ಲಿ ಇಟ್ಟಿದ್ದೀನಿ, ಇದನ್ನ ಅದೇ ಥರ, ಬಟ್ ಇದರಲ್ಲಿ ಸಪ್ಲಿಮೆಂಟ್ಸ್ ಏನೂ ಇರೋದಿಲ್ಲ. ಫುಲ್ 100% ಈ ಆ್ಯಂಟಿವೈರಲ್, ಆಮೇಲೆ ಬ್ಯಾಕ್ಟೀರಿಯಲ್ ಆ್ಯಂಡ್ ಪ್ಯಾರಾಸಿಟಿಕ್ ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ಸ್ಗೆ ವರ್ಕ್ ಮಾಡೋ ಅಂತ ಮಾತ್ರ ಹರ್ಬ್ಸ್ನ ಹಾಕಿ, ಮಲ್ಟಿವಿಟಮಿನ್ನು, ಈ ಒಂದು ಐರನ್ ಸಪ್ಲಿಮೆಂಟು, ಈ ಒಂದು ಜಿಂಕ್ ಸಪ್ಲಿಮೆಂಟು ಎಲ್ಲ ಸಿಗೋವಂಥ ಹರ್ಬ್ಸ್ ಇದರಲ್ಲಿ ಯಾವುದೇ ಇರೋದಿಲ್ಲ. ಇದು ಡೆಡಿಕೇಟೆಡ್ಲಿ ಮೇಡ್ ಫಾರ್ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀನಿ, ಅದಕ್ಕೆ ಮಾಡಿರೋವಂಥ ಒಂದು ಈ PMV ಟಾನಿಕ್ಕು. ಕೆಲವ್ರದ್ದು PMV ಪ್ಯಾರಮಾಕ್ಸಿ ವೈರಸ್ಸು, ಅಡೆನೋ ವೈರಸ್ಸು, ಈ ಸಿರ್ಕೋ ವೈರಸ್ಸು, ಈ ಥರ ಎಲ್ಲ ಒಂದು ವೈರಲ್ ಇನ್ಫೆಕ್ಷನ್ ಆಗಿರೋಂಥ ಲಾಫ್ಟ್ಗಳಿಗೆ ಇದನ್ನು ಕೊಡ್ತೀನಿ. ಇದ್ರದ್ದು ಯೂಸೇಜಸ್ಸು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಕತ್ಕಾಯಿಲೆಗೆ ಕೆಲಸ ಮಾಡೋದಿಲ್ಲ, ಬರೀ ವೈರಸ್ಗೆ ಕೆಲಸ ಮಾಡ್ತಾ ಇರ್ತದೆ. ಈ ಸೆಲ್ ಡ್ಯಾಮೇಜ್ನ ರೀಸ್ಟೋರ್ ಮಾಡಲಿಕ್ಕೆ ನೋಡಿ ಏನು ಹೇಳಿದೆ ನಾನು, ಅದು ಸಪ್ಲಿಮೆಂಟ್ಸು ಆಮೇಲೆ ವೈರಸ್ ಎರಡು ಕಂಬೈನ್ಡ್ ಇದೆ ಅದರಲ್ಲಿ ಅಂತ. ಇಲ್ಲಿ ಸಪ್ರೇಟ್ ಕೊಡ್ತಾ ಇದ್ದೀನಿ ವಿತ್ 100% ಪವರ್ ಅಷ್ಟೇ. ಆಲ್ ಇನ್ ಒನ್ಗೂ PMV ಕಿಟ್ಗೂ ವ್ಯತ್ಯಾಸ ಇರೋದು, ಇದರಲ್ಲಿ ಎರಡು 50% ಪವರ್ ಇರುತ್ತೆ. ಇದು 100% ಡೆಡಿಕೇಟೆಡ್ ಆಗಿ ಸಪ್ರೇಟ್ ಮಾಡಿದ್ದೀನಿ. ಇದು 100% ವೈರಸ್ಗೆ ಕೆಲಸ ಮಾಡುತ್ತೆ, ಇದು 100% ಸೆಲ್ ರೀಜನರೇಷನ್ಗೆ ಕೆಲಸ ಮಾಡ್ತದೆ, ಅಷ್ಟೇ ವ್ಯತ್ಯಾಸ.